ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬರ್ತಾ ಇದೆ. ಈ ಹೊತ್ತಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಾ ಇದೆ, ಹಾಗೆಯೇ KPCC ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರಿ? ಇದು ಎಲ್ಲ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಾರೆ. ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳೋ ಒಂದು ವರ್ಗ ಇದೆ. ಏನು ಅನ್ಸುತ್ತೆ ಅಂದರೆ ಇವತ್ತಿಗೂ ನೀವು ಪೌರ ಕಾರ್ಮಿಕರು ಮತ್ತು ಈ ಥರದ ಕೆಲಸ ಮ್ಯಾನ್ಹೋಲ್ ಅಂತ ಎಲ್ಲ ಬಂದರೆ ದಲಿತ ಸಮುದಾಯದವರೇ ಕೆಲಸ ಮಾಡಬೇಕು, ಉಳಿದಲ್ಲಿ ಎಲ್ಲೂ ಕೂಡ ಹಂಚಿಕೆ ಆಗೋದಿಲ್ಲ. ಕೆಲವೊಂದು ಕಡೆಗೆ ನಾವು ಜನರಲ್ ನೀವು ಮಧ್ಯಾಹ್ನ ಮಹಾನಗರ ಪಾಲಿಕೆಯಾಗ ಹಿಂದೆ ಕೆಟಗರಿ ವೈಸ್ ಪೌರ ಕಾರ್ಮಿಕರು ಕರೆದ್ರು, ಆದರೆ ಯಾರು ಅದಕ್ಕೆ ಅರ್ಜಿ ಹಾಕಿದ್ರು, ಮತ್ತು ಇವರಿಗೆ ಕೊಟ್ಟರು. ಮಾಧುಸ್ವಾಮಿಯವರ ಕಮಿಟಿ ಮತ್ತು ಆ ನಂತರ BJP ಕೊಟ್ಟ ಮೀಸಲಾತಿ ಏನಿತ್ತು ಅದರಲ್ಲಿ ಏನಾದ್ರು ಲೋಪ ಇತ್ತಾ? ಏನು ಅನ್ಸುತ್ತೆ ಇದ್ರ ಬಗ್ಗೆ ತಮಗೆ? ಭಾಳ ಆತುರವಾಗಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾದ ರೀತಿಯಾಗಿ ಅದನ್ನ ಯಾವುದೂ ಚರ್ಚೆ ಬರ್ದಂಗೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಬಿಟ್ಟಿದೆ. ಅಂದರೆ ನೀವು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ವಾಲ್ಮೀಕಿ ಹಗರಣ ಅಥವಾ ಮೂಢ ಪ್ರಕರಣ ಇರ್ಬೋದು, ಈಗ ಮೂಢ ಪ್ರಕರಣದಲ್ಲಿ ED ನೋಟಿಸ್ ಕೂಡ ನೀಡಿದೆ. ನೀವು ಏನನ್ನು ಹೇಳ್ಕೊಂಬಂದ್ರಿ ಅದರೊಳಗೆ ಆ ವರ್ತುಲದೊಳಗೆ ನೀವು ಸಿಲುಕು ಹಾಕ್ಕೊಂಡಿದ್ದೀರಿ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಎಲ್ಲ ನಿಮಗೆ ಗೊತ್ತಿದ್ದು ಮೂಢ ಪ್ರಕರಣ ಅದು ರಾಜಕೀಯ ಪ್ರೇರಿತ ಅಂತಂದೇಳಿ ಈಗಾಗಲೇ ಎಲ್ಲರೂ ಸಹ ಅದನ್ನು ನೋಡ್ತೇವೆ. ಮತ್ತು ಈಗ ನ್ಯಾಯಾಲಯದಿಂದ ಅದನ್ನೇನು ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಒಂದು ಕಡೆಯಲ್ಲಿ ಸಾವಿರಾರು ಕೋಟಿಯ ಒಡೆಯರಾಗಿರೋ ರಾಜಕಾರಣಿಗಳು, ಇನ್ನೊಂದು ಕಡೆಯಲ್ಲಿ ಇವತ್ತಿಗೂ ಬಾಡಿಗೆ ಮನೇಲಿ ವಾಸ ಮಾಡ್ತಿರೋ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಇಟ್ಕೊಂಡಿರೋ ನಿಮ್ಮಂಥ ರಾಜಕಾರಣಿಗಳು, ಇದನ್ನು ನೋಡ್ರಿ, ಸಾವಿರಾರು ಕೋಟಿ ಇದ್ದರೂ ಸಹ ಚುನಾಯಿತ ಪ್ರತಿನಿಧಿ ಆಗ್ಬೋದು. ಸಾಮಾನ್ಯ ಜನರು ಸರ್ವಿಸ್ ಮಾಡಿದರೂ ಚುನಾಯಿತ ಪ್ರತಿನಿಧಿ ಆಗ್ಬೋದು. ಅದಕ್ಕೆ ನಾವು ಜನ ಎಲ್ಲ ಬರೀ ಹಣದ ಮೇಲೆ ನಾವು ಗೆಲ್ಲಕ್ಕಾಗಲ್ಲ. ಜನರ ಹೃದಯನ ಗೆದ್ದ ಮಾತ್ರ ನಾವು ಏನಾದರೂ ಒಂದು ಅಧಿಕಾರ ತಗೋಬೋದು. ನಮಸ್ಕಾರ, ವಾರ್ತಾ ಭಾರತೀಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿರೋರು ದಾವಣಗೆರೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವ KS ಬಸವಂತಪ್ಪ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳ ಸಾರಿ ನೀವು ಬಹಳ ಕಡೆ ಮಾತಾಡಿದ್ದೀರಿ, ಏನಂತಂದರೆ ಪೌರ ಕಾರ್ಮಿಕರು ಅವರ ಹಿನ್ನೆಲೆ, ತಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಪೌರ ಕಾರ್ಮಿಕರಾಗಿದ್ದರು ಅನ್ನೋದು. ಈ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಪ್ರವೇಶವನ್ನು ಹೇಗೆ ನೆನಪು ಮಾಡ್ಕೊಳ್ತೀರಿ? ನಾವು ಆ ಒಂದು ವೃತ್ತಿಯಲ್ಲಿ ನಮ್ಮ ತಂದೆ ತಾಯಿ ಇದ್ದರೂ ಸಹ ನಾವು ನಮ್ಮ ಮಾವನವರು ಸಹ ಆಂಜನೇಯರು ರಾಜಕಾರಣದಲ್ಲಿ ಅವರು ಮುನ್ನಡೆಸ್ತಾ ಇದ್ದರು. ಅವ್ರವ್ರ ಜೊತೆಯಲ್ಲಿ ನಾವು ಹೆಜ್ಜೆ ಹಾಕ್ಕೊಂಡು ಅಲ್ಲಿಂದ ಕೆಲಸ ಮಾಡ್ಕೊಂತ ಬಂದು ನಾವು ಅಲ್ಲಿಂದ ಪ್ರಾರಂಭ ಮಾಡಿದ್ವಿ ನಾವು ರಾಜಕಾರಣ. ಅಂದರೆ BJP ತೆಕ್ಕೆಯಾದ ಕ್ಷೇತ್ರ 2018 ನೀವು ಗೆದ್ದಿದ್ರಿ, ಮತ್ತೆ 2013 ಗೆದ್ದಿದ್ರಿ. 2018 BJP ಹೋಗಿತ್ತು ಕ್ಷೇತ್ರ. ಮತ್ತೆ ನೀವು ಗೆದ್ಕೊಂಡ್ಬರೋದು ಎಷ್ಟು ಸವಾಲಾಗಿತ್ತು ಈ ಚುನಾವಣೆ ತಮಗೆ? ಮೀಸಲು ಕ್ಷೇತ್ರ ಭಾಳ ದೊಡ್ಡ ಸವಾಲಾಗಿತ್ತು. ನಾನು ಸೋತ ನಂತರ ಅಲ್ಲಿ ಜನರ ಒಳನಾಟ ಇಟ್ಕೊಂಡು ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಿ, ಜನರ ನಾಡಿ ಮಿಡಿತಕ್ಕೆ ಸ್ಪಂದಿಸ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಹಳ್ಳಿಗಾಡಿನ ರೈತರ ಅಲ್ಲಿ ನಮ್ಮ ಭಾಗದ ರೈತರಿಗೆ ಏನಾದ್ರು ಅನ್ಯಾಯ ಆದಾಗ ಆ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸ್ಪಂದಿಸಿ ಕೆಲಸ ಮಾಡಿ ಮತ್ತು ಅವ್ರ ಕಷ್ಟ ಸುಖ ಹಾಸ್ಪಿಟ್ಲ್ ಇರ್ಬೋದು ಎಲ್ಲದಕ್ಕೂ ಸಹ ನಾನು ಅವ್ರು ಸ್ಪಂದಿಸಿದರೆ ನನ್ನನ್ನು ಜನ ಗುರುತಿಸಿ ಸರಿ ನನ್ನನ್ನು ಅತ್ಯಧಿಕ ಮತದಿಂದ ಗೆಲ್ಲಿಸಿದ್ರು. ಈಗ ನಮಗೇನಾಗುತ್ತೆ, ಬಹಳ ಸಾರಿ ಅವಕಾಶಗಳು ಸಿಗೋದಿಲ್ಲ. ನೀವು ಆಂಜನೇಯವರನ್ನು ನೆನಪು ಮಾಡ್ಕೊಂಡ್ರಿ, ಒಂದು ಆ ಹಿನ್ನೆಲೆ ಇತ್ತು, ನಿಮಗೆ ಒಂದು ಸ್ವಲ್ಪ ಸಪೋರ್ಟ್ ಇತ್ತು. ಇನ್ನೊಂದು ಸಂವಿಧಾನ ಅಂತ ಬಂದಾಗ ಮೊನ್ನೆ ತಾನೇ ಗಣರಾಜ್ಯೋತ್ಸವ ಆಚರಿಸಿದ್ದೀವಿ. ಈ ಒಂದು ಸಮುದಾಯಕ್ಕೆ ರಾಜಕೀಯ ಅವಕಾಶವನ್ನು ಕೊಡೋದು, ಮೀಸಲು ಕ್ಷೇತ್ರ ಇರ್ಬೋದು, ಇದನ್ನು ಹೇಗೆ ನೋಡ್ತೀರಿ ತಾವು? ಒಂದು ಸಂವಿಧಾನ ಮತ್ತು ಈ ಥರ ಅವಕಾಶಗಳು ಸಿಗೋದ್ರ ಬಗ್ಗೆ. ಸಂವಿಧಾನಾತ್ಮಕವಾಗಿ ಈಗೆಲ್ಲ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ SC ST ಏನು ಮೀಸಲಿರ್ತಕ್ಕಂಥ ಕ್ಷೇತ್ರಗಳು ಯಾವುದಾದ್ರು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಆಗಲೇ ದೊರೀತಾ ಇದ್ದಾವೆ. ಅದರಲ್ಲಿ ಇನ್ನೂ ಅನೇಕ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅದ್ರ ಬಗ್ಗೆ ಈಗಾಗಲೇ ಚರ್ಚೆನೂ ಸಹ ನಡೀತಾ ಇತ್ತು. ಅಲ್ಲ, ಬರೀ ಮೀಸಲು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಬಿಟ್ರೆ ಸಂಖ್ಯೆ ಹೆಚ್ಚಿದೆ, ಅವಕಾಶಗಳು ಹೆಚ್ಚು ಸಿಗಬೇಕು ಅಂತ ಅನ್ಸೋದಿಲ್ವ ತಮಗೆ? ಕೆಲವು ಕಡೆಗೆ ನಡೀತೈತಿ, ಕೆಲವು ಕಡೆಗೆ ಅದು ಆ ಥರ ಬೇರೆ ಕಡೆ ನಿಂತರೆ ಆಗೋದಿಲ್ಲ. ನಮ್ಮ ಮೀಸಲು ಕ್ಷೇತ್ರದಲ್ಲಿ ಇದ್ಕೊಂಡು ನಾವು ಗೆಲ್ತಕ್ಕಂಥ ಅವಕಾಶಗಳು ಸಹ ಭಾಳ ಹೆಚ್ಚಾಗ್ತದವೆ. ಜನರಲ್ ಕ್ಷೇತ್ರದಲ್ಲಿ ಆ ಥರ ಎಲ್ಲೋ ಒಂದು ಕಡೆಗೆ ಅಂಥ ಒಂದು ಅವಕಾಶಗಳು ಭಾಳ ವಿರಳ. ಈಗ ವಿಧಾನಸಭೆಯಲ್ಲಿ ನೀವು ಮಾತಾಡೋ ಸಂದರ್ಭದಲ್ಲೂ ಬಹಳ ಕಾಳಜಿ ತೋರಿಸಿದ್ದು ಪೌರ ಕಾರ್ಮಿಕರು, ಗುತ್ತಿಗೆ ಪೌರ ಕಾರ್ಮಿಕರು ಮತ್ತು ಅವ್ರ ವೇತನ ತಾರತಮ್ಯ, ಅವರಿಗೆ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ರಿ. ಅದಕ್ಕೆ ನ್ಯಾಯ ಸಿಕ್ಕಿದೆಯಾ? ಮತ್ತು ಹೆಚ್ಚು ಕಾಳಜಿ ಯಾಕೆ? ತಮ್ಮ ತಂದೆ ತಾಯಿ ಅಲ್ಲಿದ್ದರು ಅಂತ ಇದನ್ನು ಹೇಗೆ ನೆನ್ಪು ಮಾಡ್ಕೊತೀವಿ? ನಾವು ಅದೇ ಸಮುದಾಯದಿಂದ ಬಂದಿರತಕ್ಕಂಥವ್ರು, ಹಾಗಾಗಿ ನಾವು ಅದರಲ್ಲಿ ಆಳವಾಗಿ ತಿಳ್ಕೊಂಡಿರೋದ್ರಿಂದ, ಮಾಹಿತಿ ಇರೋದ್ರಿಂದ ನಮಗೆ ಅದ್ರ ಬಗ್ಗೆ ಭಾಳ ಕಾಳಜಿ. ಪೌರ ಕಾರ್ಮಿಕರು ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ತಮ್ಮ ಮಕ್ಕಳನ್ನು ಇನ್ನೊಬ್ಬರ ಮನೆಗೆ ಕೊಟ್ಟು ಬೆಳಗ್ಗೆ 5 ಗಂಟೆಗೆ ಕಸ ಹೊಡಿಯೋಕ್ಕೆ ಬರ್ತಾರೆ ತಾಯಂದರು. ಅವರ ಜೊತೆಗೆ ಅವರ ಗಂಡನೂ ಬರ್ತಾರೆ. ಮಕ್ಕಳು ಅವ್ರ ಪಾಡಿಗೆ ಅವ್ರ ಶಾಲೆಗೆ ಹೋಗ್ಬೇಕು ಅವ್ರಾಗ ರೆಡಿಯಾಗಿ. ಇಂಥ ಸ್ಥಿತಿ ನಿರ್ಮಾಣದಲ್ಲೂ ಸಹ
ಅವರು ಕಾಯಕವನ್ನು ಮಾಡ್ತಕ್ಕಂಥ ಒಂದು ವೃತ್ತಿಯಲ್ಲಿ ಬಂದೋದ್ರಿಂದ ಅವ್ರಿಗೆಲ್ಲ ಒಂದು ಕಡೆಗೆ ಅನ್ಯಾಯ ಆಗ್ತಕ್ಕಂಥ ನಾವು ಪ್ರತಿಭಟಿಸ್ತಕ್ಕಂಥ ಕೆಲಸ ಮಾಡ್ಕೊಂಬರ್ತಾಯಿದ್ವಿ. ಈಗ ಆ ಸಮುದಾಯವನ್ನು ಪ್ರತಿನಿಧಿಸೋದಿದೆಯಲ್ಲ, ರಾಜಣ್ಣ ಅವರು ನೀವು ಮಾತಾಡುವಾಗ ಒಂದು ಮಾತು ಹೇಳಿದ್ರೆ ಏನು ಅಂದರೆ, ಪರಿಷತ್ನಲ್ಲಿ ಈಗ ಶಿಕ್ಷಕರ ಕ್ಷೇತ್ರ ಅಂತಿದೆ, ಆ ಥರದ್ದೊಂದು ಪೌರ ಕಾರ್ಮಿಕರ ಕ್ಷೇತ್ರ ಮಾಡಿ ಅವರನ್ನು ರೆಪ್ರೆಸೆಂಟ್ ಮಾಡೋರೊಬ್ಬರು ಬಂದರೆ ಸಮಸ್ಯೆಗಳಿಗೆ ಹೆಚ್ಚು ಪರಿಹಾರ ಸಿಗುತ್ತೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅದು ಮಾಡಿದರೆ ಉತ್ತಮ. ನಿಮ್ಮ ಸಲಹೆ ಚೆನ್ನಾಗೈತೆ. ಯಾಕಂದರೆ ಅದೊಂದು ಮೇಲ್ಮನೆ ವಿಧಾನ ಪರಿಷತ್ನೆಲ್ಲಾದರೂ ಅದಕ್ಕೊಂದು ಆ ಥರದ್ದೊಂದು ವ್ಯವಸ್ಥೆ ಮಾಡಿ ಶಿಕ್ಷಕರ ಕ್ಷೇತ್ರ ಯಾವ ರೀತಿ ಇದೆ ಹಂಗೆ ನಮ್ಮ ಈ ದಿನಗೂಲಿ ನೌಕರರು ಏನಿದಾರಲ್ಲ, ಪೌರ ಕಾರ್ಮಿಕರು ಬೇರೆ ಹೊರಗುತ್ತಿದ್ದಾರೆ ಅಂತ ಒಂದು ಕ್ಷೇತ್ರದಿಂದ ಬಂದರೆ ಒಬ್ಬ ಜನಪ್ರತಿನಿಧಿ ಆ ಒಂದು ಸಮುದಾಯಗಳಿಗೆ ನ್ಯಾಯ ಕೊಡಿಸೋಕ್ಕೆ ಅನುಕೂಲ ಆಗುತ್ತೆ. ಬಸವಂತಪ್ಪ ಅವರೇ, ಸಂವಿಧಾನ ಬಂದು 75 ವರ್ಷ ಆಯಿತು, 76ನೇ ವರ್ಷದಿದ್ದು. ಈ ಸಂದರ್ಭದಲ್ಲೂ ಪೌರ ಕಾರ್ಮಿಕರು ಮತ್ತು ಅವರನ್ನು ಸೊಸೈಟಿ ಸಮಾಜ ನೋಡೋ ರೀತಿ ಇರ್ಬೋದು, ಅವರ ಮಕ್ಕಳಿಗೆ ಸಿಗ್ತಿರೋ ಶಿಕ್ಷಣ ಅಥವಾ ಈ ಥರ ವ್ಯವಸ್ಥೆ ಇರ್ಬೋದು, ಹೆಚ್ಚೇನು ಬದಲಾಗಿಲ್ಲ. ಅವರನ್ನು ನೋಡೋ ರೀತಿಗಳು ಬದಲಾಗಿಲ್ಲ. ಅಂದರೆ ಅವರು ಎಲ್ಲದನ್ನ ಸ್ವಚ್ಛ ಮಾಡ್ತಾರೆ, ಬಟ್ ಅವ್ರನ್ನ ನೋಡೋ ರೀತಿ ಮಾತ್ರ ಬದಲಾಗ್ತಿಲ್ಲ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ಈಗ ಅದೇ ನೀವು ಹೇಳೋದು ಸರ್, ಅದು ಭಾಳ ನೋವಿಂದು. ಯಾಕಂದರೆ ಅವ್ರ ಮಕ್ಕಳ ವೇಳಿಗೆನೂ ಸಹ ಆಗ್ತಾಯಿಲ್ಲ, ಅವರು ಶಿಕ್ಷಣ ಸಹ ಉನ್ನತೀಕರಣ ಆಗ್ತಾಯಿಲ್ಲ. ಇವತ್ತು ಸರ್ಕಾರನೂ ಸಹ ಅವ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇಲ್ಲ. ಹೋಗಿ ಅವೇರ್ನೆಸ್ ಮಾಡಬೇಕು, ನಿಮ್ಮ ಮಕ್ಕಳನ್ನು ಶಾಲೆ ಸೇರಿಸ್ರಿ, ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಿರಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಯೋಜನೆಯಲ್ಲಿ ಮಾಡಬೇಕು. ಅದ್ರ ಜೊತೆಗೆ ಮಕ್ಕಳಿಗೆ ವಿಶೇಷವಾದಂಥ ಒಂದು ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು, ಫ್ರೀ ಎಜುಕೇಷನ್ ಕೊಡ್ತಕ್ಕಂಥದ್ದು ಇರ್ಬೋದು, ಹಾಸ್ಟೆಲ್ ಸೌಲಭ್ಯ ಇರ್ಬೋದು. ಈಗಾಗಲೇ ನಮಗೆ ಮೊರಾರ್ಜಿ ಶಾಲೆ ಹಾಸ್ಟೆಲಲ್ಲಿ 5% ಅವರಿಗೆ ಪೌರ ಕಾರ್ಮಿಕರು ಮತ್ತು KN ಜೋಸ್ ಮಕ್ಕಳಿಗೆ ಇಟ್ಟಿದ್ದಾರೆ. ಅಂಥ ಒಂದು ವ್ಯವಸ್ಥೆ ನಮ್ಮ ಬರೀ ಅದು ಕೊಟ್ಟಿದ್ದೀವಿ ಅನ್ನೋಂಥದ್ದು ಪೇಪರ್ನಾಗ ಇರಬಾರ್ದು. ಅದು ಅಧಿಕೃತವಾಗಿ ಜನರಿಗೆ ಜಾಗೃತಿ ಮೂಡಿಸಿ ಆ ಮಕ್ಕಳನ್ನ ಕರ್ಕೊಂಬಂದು ಮೊರಾರ್ಜಿ ಶಾಲೆ ಸೇರಿಸೋ ಮಟ್ಟಕ್ಕೂ ಮಾಡಿದ ಮಾತ್ರ ಆ ಮಕ್ಕಳು ಅಭಿವೃದ್ಧಿ ಹೊಂದ್ತಾರೆ. ಬರೀ ನಾವು ಕೊಟ್ಟಿದ್ದೀವಿ ಅಂತಂದು ಹೇಳ್ತಾರೆ, ಆ ಮಕ್ಕಳಿಗೆ ಆ ತಂದೆ ತಾಯಿಗೆ ಆ ಜಾಹೀರಾತು ಗೊತ್ತಿರಲ್ಲ. ಆ ಮೊರಾರ್ಜಿ ಶಾಲೆಯಲ್ಲಿ ನನ್ನ ಮಗಳನ್ನ ಸೇರಿಸ್ಬೇಕಂತಾರೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅದನ್ನು ಅಲ್ಲಿ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಜಾಗೃತಿ ಮೂಡಿಸಿ ಅವ್ರ ಪಟ್ಟಿ ಮಾಡ್ಕೋಬೇಕು. ಆ ಪೌರ ಕಾರ್ಮಿಕ ಮಕ್ಕಳು ಎಷ್ಟು ಜನ ಅದಾರ, ಅವ್ರಿಗೆ ಎಷ್ಟು ಜನ ಮಕ್ಕಳು ಅದಾರ, ಅವರೆಲ್ಲ ಎಷ್ಟು ಜನ ವಿದ್ಯಾವಂತರು ಅದಾರ, ಅದರಲ್ಲಿ ಎಷ್ಟು ಜನ ಮಕ್ಕಳು ಡಿಗ್ರಿ ಓದ್ತಾರೋ, PUC ಓದ್ತಾರೋ, 1ನೇ ಕ್ಲಾಸ್ ಓದೋ ಎಷ್ಟು ಈ ಥರ ಪಟ್ಟಿ ಮಾಡಿಕೊಂಡು ಆ ಮಕ್ಕಳನ್ನು ಮುಂದಿನ ವರ್ಷಕ್ಕೆ ತಗೊಂಬಂದು ಆ ಮೊರಾರ್ಜಿ ಶಾಲೆ ಸೇರಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಅವಾಗ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಆಗ್ಬೋದು. ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಮಾಡೋಕ್ಕಾದ್ರೆ ಬರೀ ನಾವು 5% ಕೊಟ್ಟಿದ್ದೀವಿ ಅಂತಂದು ಹೇಳಿ ಕುಂತ್ರೆ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಜಾಗೃತಿ ಇಲ್ಲ ಮೊದಲೇದ ಪೌರಕರ್ಮ. ಯಾಕಂದ್ರೆ ಅವ್ರಿಗೆ ಆವಾಗ ಜ್ಞಾನನೂ ಇಲ್ಲ. ಅಲ್ಲಿ ಸರ್ಕಾರ ಕೊಟ್ಟತಿ ನನ್ನ ಮಗನ ಸೇರಿಸ್ಬೇಕು, ನನ್ನ ಮಗನ ಸೇರಿಸ್ಬೇಕು, ಅಷ್ಟು ಅವರಿಗೆ ಇದನ್ನೆಲ್ಲ ನಾವೇ ಕರ್ಕೊಂಡೋಗಿ ಸೇರಿಸೋಂಥ ಮಟ್ಟಕ್ಕಾದ್ರೆ ಮಾತ್ರ ಅದು ಮುಂದೆ. ಈಗ ಒಂದು ಕಡೆ ಮೀಸಲಾತಿ, ದಲಿತರು ಮೀಸಲಾತಿ ತಗೋತಿದ್ದಾರೆ, ನಾವೆಲ್ಲ ಜನರಲ್ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡಬೇಕು, ಎಲ್ಲವೂ ಅದಕ್ಕೆ ಹೊರಟೋಗ್ತಿದೆ ಅನ್ನೋ ಹೇಳೋ ಒಂದು ವರ್ಗ ಇದೆ. ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳೋ ಒಂದು ವರ್ಗ ಇದೆ. ಏನು ಅನ್ಸುತ್ತೆ ಅಂದರೆ, ಇವತ್ತಿಗೂ ನೀವು ಪೌರ ಕಾರ್ಮಿಕರು ಮತ್ತು ಈ ಥರದ ಕೆಲಸ ಮ್ಯಾನ್ಹೋಲ್ ಅಂತ ಎಲ್ಲ ಬಂದರೆ ದಲಿತ ಸಮುದಾಯದವರೇ ಕೆಲಸ ಮಾಡಬೇಕು, ಉಳಿದಲ್ಲಿ ಎಲ್ಲೂ ಕೂಡ ಹಂಚಿಕೆ ಆಗೋದಿಲ್ಲ. ಆಗ ಹೇಗಿತ್ತು ವೇದಗಳ ಕಾಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವತ್ತೂ ಹಾಗೆ ಇದೆ. ಇಷ್ಟು ವರ್ಷಗಳಾದ್ರೂ ಬದಲಾವಣೆ ಆಗಿಲ್ವಲ್ಲ ಬಸವಂತಪ್ಪ ಅವರು, ಏನು ಅನ್ಸುತ್ತೆ ನಿಮಗೆ? ಈಗ ನೀವು ನೋಡಿರಿದಾಗೆ ಮೀಸಲಾತಿಯನ್ನು ಬರೀ ದಲಿತರಿಗೆ ಕೊಡ್ತಾ ಇಲ್ಲ, ಎಲ್ಲ ವರ್ಗದಲ್ಲೂ ಕೆಳ ಅದರಲ್ಲಿ ಆರ್ಥಿಕವಾಗಿ ಇರ್ತಕ್ಕಂಥವ್ರಿಗೆ ಎಲ್ಲ ಸಾಮಾನ್ಯ ಜನರಲ್ಲಿ ಸಹ ಆರ್ಥಿಕವಾಗಿ ಕೆಳಗಿರ್ತಕ್ಕಂಥವ್ರಿಗೂ ಸಹ ಮೀಸಲಾತಿ ಕೊಡ್ತಾರೆ. ಈಗ ನೀವು ಎಲ್ಲ ಸಮುದಾಯಗಳು ಮೀಸಲಾತಿ ತಗೊಳ್ತಾರೆ. ತಗೊಳ್ರಿ, ಈಗ ಕೊಡ್ತಕ್ಕಂಥ ಏನು 50% ವ್ಯಾಪ್ತಿಯಲ್ಲಿ ಒಳಗೈತಲ್ಲ. ಮೊನ್ನೆ ನೀವು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿ ಸಹ ಈಗ 10% ಕೊಟ್ಟರು. EWS. ಹೌದು, ಅದು ಆರ್ಥಿಕವಾಗಿ ಭಾಳ ಕೆಳಗಿರ್ತಕ್ಕಂಥ, ಅದು ಎಲ್ಲ ಸಮುದಾಯದ ಉನ್ನತ ಸಮುದಾಯದ ಮಕ್ಕಳಿಗೆ ಸಹ ಮೀಸಲಾತಿ ಕೊಟ್ಟರು. ಇಲ್ಲಿ ಮೀಸಲಾತಿ ಒಬ್ಬರೇ ತಗೊಳ್ತಾ ಇಲ್ಲ, ಇದು ಎಲ್ಲ ಸಮುದಾಯ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯನೂ ಒಂದಲ್ಲ ಒಂದು ರೀತಿಯಲ್ಲಿ ಮೀಸಲಾತಿಯನ್ನು ಟಾರ್ಗೆಟ್ ಅಂತ ಬಂದಾಗ ದಲಿತರೇ ಆಗ್ತಾರೆ. ಒಂದು ಕಡೆ ಈ ತರ ಕೆಲಸ ಮಾಡೋರು ಅವರೇ, ಇನ್ನೊಂದು ಕಡೆಯಲ್ಲಿ ಟಾರ್ಗೆಟ್ ಮೀಸಲಾತಿ ಅಂತಂದ್ರೆ ಅವರಿಗೆ ಹೋಗ್ತಿದೆಯೇನೋ ಅನ್ನೋ, ಅವರಿಗೆ ಹೋಗ್ತೈತೆ ಅನ್ನೋದಕ್ಕೆ ಬಿಂಬಿಸ್ತಾರೆ. ಆದ್ರೆ ಅದನ್ನೆಲ್ಲರೂ ತಗೊಳ್ತಾ ಇರ್ತಕ್ಕಂಥದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ? ಹೌದು. ಈಗೆಲ್ಲ ನೋಡ್ತೀರಿ, ಎಲ್ಲ ಕಡೆಗೆ ನೀವು ನೋಡ್ತಾ ಇದ್ದೀರಿ, ಎಲ್ಲದರಲ್ಲಿ ಹಾಸ್ಟೆಲಲ್ಲಿ ಅವ್ರಿಗೆ ಮೀಸಲಾತಿ ಐತಿ, ಉದ್ಯೋಗದಲ್ಲಿ ಮೀಸಲಾತಿ ಐತಿ, ಶಿಕ್ಷಣದಲ್ಲಿ ಮೀಸಲಾತಿ ಐತಿ. ಇವೆಲ್ಲವನ್ನು ಕ್ರೋಢೀಕರಿಸಿ ಮೀಸಲಾತಿ ಇರೋದು. ಬರೇ ಇವರು ದಲಿತರಿಗೆ ಅಷ್ಟೇ ಮೀಸಲಾತಿ ಅನ್ನತಕ್ಕಂಥದ್ದಿಲ್ಲ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸಹ ತಿಳುವಳಿಕೆಯನ್ನು ನಾವು ಅವರಿಗೆ ಮನವರಿಕೆ. ಯಾಕೆ ಈಗ ಪೌರ ಕಾರ್ಮಿಕರಾಗಿ ಜನರಲ್ ಕ್ಯಾಟಗರಿ ಅವ್ರಿಗೆ ಯಾಕೆ ಬರಬಾರ್ದು, ಅಥವಾ ಮೇಲ್ವರ್ಗದವರಿಗೆ ಈ ಕೆಲಸ ಯಾಕೆ ಮಾಡಬಾರ್ದು? ಅದು ಅವ್ರ ವಿವೇಚನೆ. ಯಾಕಂದ್ರೆ ಬಂದು ಮಾಡಬೇಕು. ಕೆಲವೊಂದು ಕಡೆಗೆ ನಾವು ಜನರಲ್ ನೀವು ಮಧ್ಯಾಹ್ನ ಮಹಾನಗರ ಪಾಲಿಕೆಯಾಗ ಹಿಂದೆ ಕ್ಯಾಟಗರಿ ವೈಸ್ ಪೌರ ಕಾರ್ಮಿಕ ಕರೆದ್ರು, ಆದರೆ ಯಾರು ಅದಕ್ಕೆ ಅರ್ಜಿ ಹಾಕಲಿಲ್ಲ, ಮತ್ತು ಇವರಿಗೆ ಕೊಟ್ಟು
ಓಕೆ. ಯಾರೂ ಬರೋದಿಲ್ಲ. ಈ ಕೆಲಸವನ್ನು ಮಾಡ್ತಕ್ಕಂಥವ್ರು ಆ ಸಮುದಾಯದವರಿಗೆ ಅವರೇ ಅದನ್ನು ಅದು ಅವ್ರದ್ದೇ ಕೆಲಸ ಅನ್ನೋ ರೀತಿಯಲ್ಲಿ ಮಟ್ಟಲ್ಲಿ ಬಿಂಬಿಸೈತಿ. ಅದರಿಂದ ನಾವು ಅದನ್ನು ಮಾಡೋಕ್ಕೆ, ಅದು ಕಾಯಕ ಮಾಡೋಕ್ಕೆ ಅನ್ನೋದು ಬೇಜಾರಿಲ್ಲ. ಕಾಯಕ ಮಾಡೋದ್ರ ಜೊತೆಗೆ ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನ ಮಾಡೋದು. ಅಲ್ಲ, ಆ ಕಾಯಕಕ್ಕೆ ಬೇಕಾದಂತ ಗೌರವ ಘನತೆ ಕೂಡ ಬೇಕು ಸರ್ಕಾರದಿಂದ. ಹೌದು, ಅದಕ್ಕೆ ಸ್ವಲ್ಪ ಯಾಕಂದರೆ ಪೌರ ಕಾರ್ಮಿಕರಿಗೆ ಭಾಳ ಹಿಂಸೆ ಮಾಡ್ತದಾನೆ. ಈ ಹೊರಗುತ್ತಿಗೆ ಆಧಾರ ಅಂತ ಬಂದ್ಬಿಡತ್ತೆ. ಹೊರಗುತ್ತಿಗೆ ಆಧಾರ ಬಂದಮೇಲೆ, ಹೊರಗುತ್ತಿಗೆದವ್ರ ನೌಕರ ನೇಮಕಾತಿ ಬಂದಮೇಲೆ ಅಂತೂ ನಮ್ಮ ಪೌರ ಕಾರ್ಮಿಕರಿಗೆ ಹಗಲು ಧೋರಣೆ. ಈಗ ಸುಪ್ರೀಂ ಕೋರ್ಟ್ ತೀರ್ಪೇ ಇದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ. ಎಲ್ಲ ಆಗ್ತಾ ಇದೆ, ಅದು ಬರ್ತಾ ಇಲ್ಲ. ಈಗ ನೀವು ಒಂದು ಉದಾಹರಣೆ ಕೊಡ್ತೀನಿ. ಲೇಬರ್ ಆ್ಯಕ್ಟ್ ಪ್ರಕಾರ 17,000 ರೂಪಾಯಿ ಪೇಮೆಂಟ್ ಐತಿ. ಹೌದು, 17,000 ರೂಪಾಯಿ ಒಬ್ಬ ನೌಕರಿಗೆ. ಆದರೆ ಆ ನೌಕರಿ ಸಿಗೋದು ತಿಂಗಳಿಗೆ ಅವನ ಕೈಗೆ 10ರಿಂದ 9ರಿಂದ 8,000 ರೂಪಾಯಿ. ಇನ್ನು 7-8 ರೂಪಾಯಿ ಅದು ಈ ಹೊರಗುತ್ತಿ ನೌಕರು ಮತ್ತು ಬೇರೆ ಬೇರೆ ಸಂಘಟನೆಯರಿಗೆ ಅವ್ರು ಹೋಗ್ತಾ ಇರ್ತೈತಿ. ಅದು ಅವ್ರು ತಗೊಳ್ತಾರೆ. ಅಲ್ಲ, ಸರ್ಕಾರ ಇದನ್ನ ಯಾಕೆ ಈಗ ಒಂದು ಸಾರಿ ಆಂಜನೇಯ ಅವರು ಇದ್ದಾಗಲೇ ಆಗಿದ್ದು ಅನ್ಸುತ್ತೆ ಸ್ವಲ್ಪ ಬದಲಾವಣೆ, ನೇರ ನೇಮಕಾತಿ ಸರ್ಕಾರನ ಸಂಬಳ ಕೊಡಂಗೆ ಮಾಡಿದ್ರು. ಹೌದು, ಈಗ ಯಾಕೆ ಆಗ್ತಾ ಇಲ್ಲ? ಈಗ ಅದನ್ನೇ ನಾವು ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿ ಮಾಡ್ಕೊಂಡವಿ. ನಾನು ಸಹ ಮೊನ್ನೆ ನಾನು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಲೇಬರ್ ಏನು ಹೊರಗುತ್ತಿಗೆ ನೌಕರನ್ನ ಹೊರಗಿಟ್ಟು ನೀವೇ ನೇರವಾಗಿ ಎಷ್ಟು ಕೊಡ್ತೀರೋ ಅಷ್ಟನ್ನು ನೀವೇ ಕೊಡ್ರಿ ಅಂತಕ್ಕಂಥದ್ದನ್ನು ಈಗಾಗಲೇ ಮಾಡಿದ್ದೇವೆ. ಅದು ನಮ್ಮ ಸಂತೋಷ್ ಲಾಡ್ ಅವರು ಈ ಕೆಲವೊಂದು ಆಯ್ದ ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡು ನಮ್ಮ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಆ ಸೊಸೈಟಿ ಮುಖಾಂತರನೇ ಅವರಿಗೆ ಏನೋ ಪೇಮೆಂಟ್ ಕೊಡೋಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಂ, ಇದಕ್ಕೆ ಏನಾದರೂ ಒಳ ಮೀಸಲಾತಿ ತೊಡಕಾಗ್ತಿದೆ? ಯಾಕೆಂದರೆ ಸರ್ಕಾರದ ನೋಟಿಫಿಕೇಶನ್ ಆಗ್ತಾ ಇಲ್ಲ ಕೆಲವುದಕ್ಕೆ, ಏಕೆಂದರೆ ಒಳ ಮೀಸಲಾತಿಯ ಒಂದು ಆಯೋಗದ ರಿಪೋರ್ಟ್ ಬರಬೇಕು ಅಂತ. ಈಗ ಆ ರಿಪೋರ್ಟ್ ಬರದೇ ಇರೋದು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆಯಾ, ತೊಂದರೆ ಆಗ್ತಾ ಇದೆಯಾ ನೇಮಕಾತಿಗಳಿಗೆ? ನೇಮಕಾತಿಗೆ ಏನು ತೊಂದರೆ ಆಗ್ತಾ ಇಲ್ಲ. ಈಗ ನಿರಂತರವಾಗಿ ನಡೀತಾ ಇರ್ಬೇಕಾದ್ರೆ ನಾವು ನೇಮಕಾತಿಯನ್ನು ತಡೆ ಹಿಡಿಯೋದು 1 ತಿಂಗಳು 2 ತಿಂಗಳು ಆಗ್ಬೋದು, 3 ತಿಂಗಳು ಆಗ್ಬೋದು. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ಒಳ ಮೀಸಲಾತಿ ಮಾಡ್ಬೇಕಂತಕ್ಕಂಥದ್ದು ಈಗಾಗಲೇ ನೇರವಾದ ಡೈರೆಕ್ಷನ್ ಕೊಟ್ಬಿಟ್ಟಿದೆ. ಅದಕ್ಕೆ ಈಗಾಗಲೇ ನಾವು ಏಕಪೀಠ ಒಬ್ಬ ನಮ್ಮ ನ್ಯಾಯಾಧೀಶರ ನೇಮಕ ಮಾಡಿ ಅವರ ಒಂದು ಇದರಲ್ಲಿ ಈಗ ಸರ್ವೆ ಮಾಡ್ತಾ ಇದ್ದಾರೆ. ಈಗ ಎಲ್ಲವನ್ನು ಸಾಧಕ ಚರ್ಚೆ ಮಾಡಿ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲವರನ್ನು ಜನಸಂಖ್ಯೆಗೆ ಎಲ್ಲೆಲ್ಲಿ ವ್ಯತ್ಯಾಸಗಳಾಗಿದ್ದಾವೆ ಅವನ್ನೆಲ್ಲವನ್ನು ಸರಿ ಮಾಡಿ ಒಂದು ರಿಪೋರ್ಟನ್ನು ತಯಾರು ಮಾಡಿ ಕೊಟ್ಟ ತಕ್ಷಣವೇ ಅದನ್ನು ಕ್ಯಾಬಿನೆಟ್ ಇಟ್ಟಲ್ಲಿ ಸೇಮ್ ಮುಖ್ಯಮಂತ್ರಿಗಳು ಅದು ಅಪ್ರೂವ್ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ರು. ಆದರೆ ಒಂದು ಅನುಮಾನ ಜನಕ್ಕೆ ಮತ್ತು ನಿಮ್ಮ ಸಮುದಾಯಕ್ಕೆ ಕಾಡೋದೇನು ಅಂತಂದರೆ, ಆಗಸ್ಟ್ನಲ್ಲೇ ಸುಪ್ರೀಂ ಕೋರ್ಟ್ ತೀರ್ಪು ಬಂತು, ನವೆಂಬರಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದರೆ ಜನವರಿ 1ನೇ ತಾರೀಕಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ತನ್ನ ಕೆಲಸ ಆರಂಭ ಮಾಡಿದೆ. 2 ತಿಂಗಳು ಸಾಕಾಗೋದು ಸಾಧ್ಯನೇ ಇಲ್ಲ ಅನ್ನೋ ಒಂದು ಮಾತಿದೆ. ಅಂದರೆ ಸಮಯ ಹೀಗೆ ಹೋಗ್ತಾ ಹೋದರೆ ಕಾಯ್ಕೊಂಡಿದ್ದಾರೆ, ವಯಸ್ಸು ಮೀರ್ತಾ ಇದೆ, ಅವ್ರಿಗೆ ಅನ್ಯಾಯ ಆಗೋದಿಲ್ಲ ಬಸವಂತಪ್ಪ ಅವರೇ? ಈಗ ನೀವು ಅಂದಂಗೆ 1 ತಿಂಗಳ ಜಾಸ್ತಿ ಆಗಿದೆ ಇಲ್ಲ ಅನ್ನಲ್ಲ, ತಾಂತ್ರಿಕ ಸಮಸ್ಯೆಗಳಿಂದ ಆಗಿದೆ. ಈಗಾಗಲೇ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಈಗ ಅದು ಹಳೆಯವನ್ನ ಹಿಂದಿನ ಸರ್ವೆ ರಿಪೋರ್ಟ್ಗಳನ್ನು ಸಹ ಅವರು ತೊಗೊಂಡಿದ್ದಾರೆ. ಯಾರು ನಾಗಮೋಹನ್ ದಾಸ್ ಅವರು ಅವನ್ನೆಲ್ಲ ಸಂಗ್ರಹಿಸ್ಕೊಂಡು ಮತ್ತೆ ಎಲ್ಲ ಸಮುದಾಯದ ಪ್ರತಿನಿಧಿಗಳು ಹೋಗಿ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಮೂಲಗಳಿಂದ ಅವ್ರ ಮಾಹಿತಿಗಳು ತಗೊಂಡು ಎಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದ್ರ ಬಗ್ಗೆ ಅದರಲ್ಲಿ 1 ತಿಂಗಳು 2 ತಿಂಗಳಲ್ಲೇ ರಿಪೋರ್ಟ್ ಕೊಡೋಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಾರಂತಕ್ಕಂಥದ್ದು ಸ್ವಾಮಿ ಸಂದೇಶ ಕೊಟ್ಟಿದ್ದಾರೆ. ಮಾಧುಸ್ವಾಮಿಯವರ ಕಮಿಟಿ ಮತ್ತು ಆ ನಂತರ BJP ಕೊಟ್ಟ ಮೀಸಲಾತಿ ಏನಿತ್ತು ಅದರಲ್ಲಿ ಏನಾದ್ರು ಲೋಪ ಇತ್ತಾ? ಏನು ಅನ್ಸುತ್ತೆ ಇದ್ರ ಬಗ್ಗೆ ತಮಗೆ? ಅದು ಏನಾರ ಅದು ಭಾಳ ಆತುರವಾಗಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾದ ರೀತಿಯಾಗಿ ಈಗ ಅದನ್ನ ಯಾವುದು ಚರ್ಚೆ ಬರದಂಗೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಬಿಟ್ಟಿದೆ. ಈ ಒಳ ಮೀಸಲಾತಿಯನ್ನು ಸಮವಾಗಿ ಎಲ್ಲರಿಗೆ ಒಳ ಮೀಸಲಾತಿ ಮಾಡ್ಬೇಕಂತಕ್ಕಂಥ. ಈಗ ಅದನ್ನು ಯಾರೂ ಸಹ ಪ್ರಶ್ನೆ ಮಾಡೋಂಗಿಲ್ಲ. ಹಂಗಾಗಿ ನಮಗೆ ಈಗಾಗಲೇ ಬೇರೆ ಬೇರೆ ಹರಿಯಾಣದಿರ್ಬೋದು, ನಮಗೆ ತೆಲಂಗಾಣ ಇರ್ಬೋದು, ಮತ್ತು ಈಗ ನಮ್ಮ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಇವರೆಲ್ಲರೂ ಸಹ ಅದರ ಪರವಾಗಿ ಈಗಾಗಲೇ ಧ್ವನಿಗೂಡಿಸಿದ್ದಾರೆ. ಅಲ್ಲ, ಅದು ಕೇವಲ ಪರ ಅಂತ ಅನ್ಸುತ್ತೆ. ಯಾಕೆಂದರೆ ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂದರೆ, ಜಾತಿ ಗಣತಿ ನಿಮ್ಮ ಮೊದಲ ಅವಧಿಯಲ್ಲೇ ಅದಾಯಿತು, ಈಗ 2 ವರ್ಷ ಆಗ್ತಾ ಬಂತು. ಕಳೆದ ವಾರ 15 ದಿನದ ಹಿಂದೆ ಸಂಪುಟದಲ್ಲಿ ಮಂಡನೆ ಮಾಡ್ತೀವಿ ಅಂತ ಹೇಳಿದ್ರು, ಮುಂದಿನ ವಾರ ಅಂತಂದರು, ಕಳೆದ ವಾರ ಕೂಡ ಆಗಲಿಲ್ಲ. ಆದರೆ ಇದನ್ನು ನಿಧಾನಕ್ಕೆ ಮುಂದೆ ಹಾಕ್ಕೊಂಡು ಬರ್ತಿದ್ದಾರೆ. ಈಗ ಅದರ ಪ್ರಕಾರವೇ ದಲಿತ ಮತ್ತು ಅಲ್ಪಸಂಖ್ಯಾತ ಕೆಲವು ಸಮುದಾಯಗಳು ಅದು ಸಂಖ್ಯೆ ಹೆಚ್ಚಿದೆ ಅಂತ, ಅದು ಬಂದರೆ ನಿಮಗೆ ಸ್ಥಾನಮಾನಗಳು ಹೆಚ್ಚಾಗುತ್ತೆ ಮತ್ತು ಕೇಳೋಕ್ಕೆ ಹಕ್ಕು ಕೂಡ ಸಿಗುತ್ತೆ, ಜೊತೆಗೆ ಈ ಒಳ ಮೀಸಲಾತಿಗೆ ಬೇಕಾದ ದತ್ತಾಂಶ ಕೂಡ ಸಿಗುತ್ತೆ. ಯಾಕೆ ತಡ ಮಾಡ್ತಿರೋದು? ಕಾರಣವಿಲ್ಲದೆ ಮುಂದೆ ಹಾಕ್ಕೊಂಡು ಯಾಕೆ ಬರ್ತಾ ಇದ್ದಾರೆ? ಈ ಮಾನ್ಯ ಮುಖ್ಯಮಂತ್ರಿಗಳ ಅವಧಿಯಲ್ಲೇ ಅದನ್ನು ಮಾಡಿರೋದು ಅವರೇ. ಈಗ ಅದನ್ನು ಈಗ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಅದನ್ನು ಸದ್ಯದಲ್ಲೇ ನಾವು ಮುಂದಿನ ಕ್ಯಾಬಿನೆಟಲ್ಲಿ ತರ್ತೀವಿ, ಸಾಧಕ ಎಲ್ಲನೂ ಚರ್ಚೆ ಮಾಡಿ ತರ್ತೀನಿ ಅಂತಕ್ಕಂಥದ್ದು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಅನೇಕ ಎಲ್ಲ ಸಮುದಾಯದವರು ಸಹ ನಮ್ಮದು ಈ ಥರ ಇದೆ, ನಮ್ಮ ಜನಸಂಖ್ಯೆ ಇಷ್ಟಿದೆ, ನಮ್ಮದು ಇಷ್ಟಿದೆ ಅನ್ನೋ ಎಲ್ಲವನ್ನೂ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.
ಈಗ ಎಲ್ಲವನ್ನು ಸಾಧಕಬರ್ ಚರ್ಚೆ ಮಾಡಿದ ನಂತರ ಈಗ ಯಾವುದಾದ್ರೂ ಒಂದು ವಿಚಾರ ನಮ್ಮ ಗೊತ್ತಾಗಬೇಕಂದ್ರೆ ಅದೆಲ್ಲ ಹೊರಗಡೆ ಬಂದ ಮೇಲೆ ಗೊತ್ತಾಗೋದು. ಅಲ್ಲ, ಅದಕ್ಕೆ ನೀವು ತಡ ಮಾಡ್ತಿದ್ದೀರಲ್ಲ ಯಾಕೆ ಅಂತ. ಅದನ್ನು ಈಗ ಮುಖ್ಯಮಂತ್ರಿಗಳು ಈಗ ಕೂಡಲೇ ಅದನ್ನು ಕೈಗೆ ತೊಳ್ತಕ್ಕಂಥದ್ದು ಮತ್ತು ಹಿಂದುಳಿದ ವರ್ಗದ ಒಕ್ಕೂಟದರು ಸಹ ಅದನ್ನು ಕೂಡಲೇ ಮಾಡಿರಿ ಅಂತಕ್ಕಂಥ ಒತ್ತಡವನ್ನು ಸಾಕ್ತಾ ಇದ್ದಾರೆ. ಅದನ್ನು ಸದ್ಯದಲ್ಲೇ ಮಾನ್ಯ ಮುಖ್ಯಮಂತ್ರಿ ಮಾಡಲಿದ್ದಾರೆ. ಈಗ ವಿಪಕ್ಷಗಳು, ಈಗ BJP ಹಾಗೆ ನೋಡೋಕೆ ಹೋದರೆ ಅದು ಲಿಂಗಾಯತ ವೀರಶೈವರ ಪಕ್ಷ, JDS ಬಂದರೆ ಒಕ್ಕಲಿಗ ಪಕ್ಷ, ಅವೆರಡೂ ಸ್ವಲ್ಪ ವಿರೋಧ ಮಾಡೋದ್ರಲ್ಲಿ ಅರ್ಥ ಇದೆ, ಯಾಕೆಂದರೆ ಅವರವ್ರ ಸಮುದಾಯವನ್ನು ಗಮನದಲ್ಲಿಟ್ಕೊಂಡು. ಆದರೆ ನಿಮ್ಮ ಪಕ್ಷದಲ್ಲಿ ರಾಹುಲ್ ಗಾಂಧಿಯವರ ಮೂಲ ಅಜೆಂಡವೇ ಅದಾಗಿದೆ, ನಾವು ಅಧಿಕಾರಕ್ಕೆ ಬಂದರೆ ಇಡೀ ರಾಷ್ಟ್ರಾದ್ಯಂತ ಜಾತಿ ಗಣತಿ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಾಗಿದೆ. ಈ ಹೊತ್ತಲ್ಲಿ ನಿಮ್ಮ ಪಕ್ಷದ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು, ನಿಮ್ಮದೇ ಜಿಲ್ಲೆಯ ಪ್ರಭಾವಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರುವ ಶಾಮನೂರು ಶಿವಶಂಕರಪ್ಪ ಅವರು ಬಹಿರಂಗವಾಗಿ ನಾವು ಅದನ್ನು ಒಪ್ಪೋದಿಲ್ಲ, ನಮಗದು ಬೇಡ ಅಂತಲೇ ಹೇಳ್ತಾರೆ. ಅಂದರೆ ಒಂದು ಪಕ್ಷದ ಚೌಕಟ್ಟಿದೆ, ಆ ಚೌಕಟ್ಟಲ್ಲಿ ಯಾಕಿಲ್ಲ ನಿಮ್ಮ ಕೆಲವು ನಾಯಕರು? ಈಗ ಎಲ್ಲರಿಗೆ ಎಲ್ಲ ರೀತಿಯ ರೈಟ್ಸ್ ಐತೆ ಕೇಳಕ್ಕೆ. ಏನಾದರೂ ಒಂದು ಬೇಕಂದ್ರೆ ಬೇಡ ಅನ್ನೋಕ್ಕೂ ಐತಿ, ಬೇಕು ಅನ್ನೋಕ್ಕೂ ಐತಿ. ಅದನ್ನು ಅವರು ಅದರಲ್ಲಿ ಏನೋ ಲೋಪದೋಷ ಕಂಡು ಬಂದ್ರಿಂದ ನಮಗೆ ಯಾಕೆ ಅದ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯೆ ಕೊಟ್ಟಾರೆ. ಆದರೆ ಸರ್ಕಾರ ಅದನ್ನೇ ಇಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ 150 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲವನ್ನು ಶಿಕ್ಷಕರ ನೇಮಕ ಮಾಡಿ ಅದು ಎಲ್ಲರನ್ನೂ ಮನೆಗಳು ಸರ್ವೆ ಮಾಡಿರ್ತಕ್ಕಂಥದ್ದು. ಅದು ಎಲ್ಲೋ ಯಾವುದೋ ಒಂದು ಕಟ್ಟೆ ಮೇಲೆ ಕುಂತ್ಕೊಂಡು ಮಾಡಿರೋದಲ್ಲ. ಕೆಲವೊಂದು ಕಡೆ ಲೋಪದೋಷ ಆಗಿರ್ಬೋದು, ಆದರೆ ಅದನ್ನು ನಾವು ಪ್ರೆಸೆಂಟೇಷನ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅವಾಗ ಎಲ್ಲಿ ಲೋಪದೋಷ ಆಗೈತಿ, ಎಲ್ಲಿ ಸರಿಪಡಿಸ್ಬೇಕು, ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಆ ಸಮುದಾಯಕ್ಕೆ ಅನ್ಯಾಯ ಆಗಿದ್ದನ್ನು ಮತ್ತೊಂದು ಸರಿ ಏನಾದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿರಿ ಅಂತಕ್ಕಂಥ ಅವಕಾಶ ಐತೆ. ಅದಕ್ಕೆ ಅದನ್ನು ಏನಾದರೂ ಮಾಡಿ ಮೊದಲು ಕ್ಯಾಬಿನೆಟಿಗೆ ತಂದು ಅದನ್ನು ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಸರ್ಕಾರ ಮಾಡ್ಬೋದು. ಆಗತ್ತಾ? ಮುಖ್ಯಮಂತ್ರಿಗಳು ಅಂತೂ ಅದ್ರ ಬಗ್ಗೆ ಭಾಳ ಪೂರಕವಾಗಿದ್ದಾರೆ. ಡ್ಯಾನ್. ಇನ್ನು ಕೆಲವು ರಾಜಕೀಯ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಪಾರ್ಟಿಯಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬರ್ತಾ ಇದೆ. ಈ ಹೊತ್ತಲ್ಲೇ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಾ ಇದೆ, ಹಾಗೆಯೇ KPCC ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರಿ? ಇದು ಎಲ್ಲ ನಮ್ಮ ಹೈಕಮಾಂಡ್ ಬಿಟ್ಟು ಚರ್ಮ. ಈಗ ಹೈಕಮಾಂಡ್ ಏನು ತೀರ್ಮಾನ ಹೇಳ್ತೋ ಅದರಿಂದ ಎಲ್ಲರೂ ಸಹ ಅದ್ರ ಬಗ್ಗೆ ಅದರಂತೆ ಪಾಲನೆ ಮಾಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಈಗಾಗಲೇ ನಮ್ಮ ಅಧಿನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಸೋನಿಯಾ ಗಾಂಧಿಯವರೆಲ್ಲ ಈಗ ಅದಕ್ಕೆ ಅವ್ರದ್ದೇ ಆದಂಥ ಒಂದು ಇದರಲ್ಲಿ ತೀರ್ಮಾನ ತಗೊಳೋದ್ರಿಂದ ಇದು 4 ಗೋಡೆಯಲ್ಲೇ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಓಕೆ. ಇನ್ನು ನೀವು ಅಧಿಕಾರಕ್ಕೆ ಬಂದಿದ್ದೆ BJPಯ 40% ಕಮಿಷನನ್ನು ಇಟ್ಕೊಂಡು, ಅದನ್ನು ಜನರದ್ದು ತೊಗೊಂಡು ಹೋದ್ರಿ, ಜನ ನಿಮ್ಗೆ ಅಧಿಕಾರ ಕೊಟ್ಟರು, ಬಹಳ ದೊಡ್ಡ ಬಹುಮತವನ್ನು ಕೊಟ್ಟರು. ಅಂದರೆ ನೀವು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ವಾಲ್ಮೀಕಿ ಹಗರಣ ಅಥವಾ ಮೂಢ ಪ್ರಕರಣ ಇರ್ಬೋದು, ಈಗ ಮೂಢ ಪ್ರಕರಣದಲ್ಲಿ ED ನೋಟಿಸ್ ಕೂಡ ನೀಡಿದೆ. ನೀವು ಏನನ್ನು ಹೇಳ್ಕೊಂಬಂದ್ರಿ ಅದರೊಳಗೆ, ಆ ವರ್ತುಲದೊಳಗೆ ನೀವು ಸಿಲ್ಕ್ ಹಾಕ್ಕೊಂಡಿದ್ದೀರಿ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಎಲ್ಲ ನಿಮಗೆ ಗೊತ್ತಿದ್ದು ಮೂಢ ಪ್ರಕರಣ ಅದು ರಾಜಕೀಯ ಪ್ರೇರಿತ ಅಂತಂದೇಳಿ ಈಗಾಗಲೇ ಎಲ್ಲರೂ ಸಹ ಅದನ್ನು ನೋಡ್ತೇವೆ. ಮತ್ತು ಈಗ ಅದು ನ್ಯಾಯಾಲಯದರಿಂದ ಅದನ್ನೇನು ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ನ್ಯಾಯಾಲಯ ತಡೆ ಕೊಟ್ಟಿದೆ, ನ್ಯಾಯಾಲಯ ತೀರ್ಮಾನ ಬಂದ ನಂತರ ಅದರದ್ದು ಸತ್ಯಾಸತ್ಯತೆ ಗೊತ್ತಾಗತ್ತೆ. ಈಗ ನ್ಯಾಯಾಧೀಶರ ಒಂದು ಆದೇಶ ಬಂದ ಮೇಲೆ ಅದ್ರ ಬಗ್ಗೆ ಏನಾದರೂ ಆ ಮೂಡಾದಲ್ಲಿ ಏನಾಗಿದೆ ಅಂತಕ್ಕಂಥ ರಾಜಕೀಯ ಪ್ರೇರಿತ. ಈಗ ನಮ್ಮ ಮುಖ್ಯಮಂತ್ರಿಗಳು ಸಹ ಅದನ್ನು ರಾಜಕೀಯ ಪ್ರೇರಿತ ಅಂತ ಎಲ್ಲ ಹೇಳಿದ್ದಾರೆ. ಎಲ್ಲರೂ ಸಹ ನಮ್ಮ ನಾಯಕರುಗಳು ಅದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಆರೋಪ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಂಗಾಗಿ ಅದನ್ನು ಈಗ ನ್ಯಾಯಾಲಯದಿಂದ ನಾವು ಅದನ್ನು ಮುಟ್ಟುಗೊಳಿಸ್ಕೊಂಡು ಅಲ್ಲಿ ಚರ್ಚೆ ಬಂದ ಮೇಲೆ ಮುಂದೆ ನಾವು ಅದಕ್ಕೆ ಪ್ರತಿಕ್ರಿಯೆ. ಅದ್ರ ಜೊತೆ ಈಗ ಮೈಕ್ರೋ ಫೈನಾನ್ಸ್ ಹಾವಳಿನ ದಿನ ಆತ್ಮಹತ್ಯೆಗಳನ್ನು ನಾವು ನಿಮ್ಮ ಜಿಲ್ಲೆಯಲ್ಲೂ ಕೂಡ ಆಗಿದೆ ಈ ಥರದ್ದು. ಇದಕ್ಕೊಂದು ಕಡಿವಾಣ ಬೀಳ್ತಾ ಇಲ್ಲ, ಜನ ಒಂದು ಕಡೆ ಸಮಸ್ಯೆಲಿದ್ದಾರೆ. ನೀವು ಹೇಳ್ತಾ ಇದ್ದೀರಿ ಗ್ಯಾರಂಟಿಯಿಂದ ಜನರ ಜೀವನ ಸ್ವಲ್ಪ ಬದಲಾಗಿದೆ, ಅವರ ಬದುಕುವ ಒಂದು ಘನತೆಯ ಬದುಕನ್ನು ಬದುಕ್ತಿದ್ದಾರೆ ಅಂತ. ಇನ್ನೊಂದು ಕಡೆ ಆತ್ಮಹತ್ಯೆ ಜಾಸ್ತಿ ಆಗ್ತಿದೆ, ಸಾಲದ ಬಾಧೆಗೆ ಬೇರೆ ಬೇರೆ ರೀತಿಯ ಘಟನೆಗಳಾಗ್ತಾ ಇದೆ. ಇದನ್ನು ಹೇಗೆ ನೋಡ್ತೀರಿ ತಾವು? ಏನಾಗಿದೆ ಅಂದರೆ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಯಾವ ತಾಯಂದರೂ ಸಾಲ ಕೊಡ್ರಿ ಅಂತ ಹೋಗಲ್ಲ. ಇವರೇ ಹಳ್ಳಿಗೆ ಹೋಗಿಬಿಟ್ಟು ನಾವು ಸಾಲ ಕೊಡ್ತಾ ತಗೊಳ್ರಿ ಅಂತಕ್ಕಂಥ ಅಮಾಯಕರ ಮಹಿಳೆಯರನ್ನ ಉರಿದುಂಬಿಸಿ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಯಾರು ಅವ್ರು ಹೋಗಿ ನಮಗೆ ಸಾಲ ಕೊಡ್ರಪ್ಪ, ನಾವು ನಿಮಗೆ ಫೈನಾನ್ಸ್ ಕೊಡ್ರಿ ಅಂತ ಎಲ್ಲಿ ನಮ್ಮ ತಾಯಂದ್ರು ಹೋಗಿ ಕೇಳಿಲ್ಲ. ಇವರೇ ತಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ಯಾವ ರೀತಿ ನಾವು ಅದನ್ನು ಡಬಲ್ ಮಾಡ್ಕೋಬೇಕು, ನಾವು ಅದನ್ನು ಕಮರ್ಷಿಯಲಾಗಿ ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನು ಈ ತಾಯಂದ್ರನ್ನ ಉಪಯೋಗಿಸಿದ್ರೆ ಇಷ್ಟು ವರ್ಷ. ಇವತ್ತು ಅದು ಒಂದು ಮೈಕ್ರೋ ಫೈನಾನ್ಸ್ನಾಗ ಕೊಟ್ಟಿದ್ರಲ್ಲ, ಒಂದು ಗ್ರಾಮಕ್ಕೆ ಬಂದರೆ, ಒಂದು ಹಳ್ಳಿ ಬಂದರೆ 10 ಜನ ಇದು ಫೈನಾನ್ಸ್ ಕಂಪ್ನಿಯವ್ರು ಬರ್ತಾರೆ. ಅವರು ಬರೋದು ನೀವೊಂದು ನಮಗೆ ಆಧಾರ್ ಕಾರ್ಡ್ ಕೊಡ್ರಿ, ನಿಮಗೆ ಡೈರೆಕ್ಟ್ 1 ಲಕ್ಷ 2 ಲಕ್ಷ ಕೊಡ್ತೀವಿ, ನೀವು ಒಂದು ಗುಂಪು ಮಾಡ್ಕೊಳ್ರಿ ನಿಮ್ಗೆ 1 ಲಕ್ಷ ಕೊಡ್ತಾವೆ ಅಂತಂದೇಳಿ ತಾಯಂದ್ರೆ ಅಮಾಯಕರು ಹೆಣ್ಮಕ್ಳನ್ನ ಇವರೇ ಬಲಿ ಮಾಡಿರೋದು. ಯಾರು? ಮೈಕ್ರೋ ಫೈನಾನ್ಸ್ನವ್ರು.
ಯಾರೂ ಸಹ ತಾಯಂದ್ರೆ ಹೋಗಿ ನಾವು ಬ್ಯಾಂಕ್ ಮುಂದೆ ಲೈನಿಗೆ ನಿಂತ್ಕೊಂಡು ಎಲ್ಲಿ ಫೈನಾನ್ಸ್ ಕೇಳಿಲ್ಲ. ಇವರೇ ಊರಿಗೆ ಹೋಗಿ ಅಲ್ಲೆಲ್ಲ ನೀವು ಒಂದು 10 ಜನ ಸಂಘ ಕಟ್ಟಿಗೆ ನಾವು ಬಂದು ದುಡ್ಡು ಕೊಡ್ತೇವೆ ಅಂತಂದು ಹೇಳಿ ಆಯಿತು. ಕೊಟ್ಟ ಮೇಲೆ ಅವ್ರು ಕೊಟ್ಟಾಗಾರ ಇಸ್ಕೊಂತಾರ, ಅವ್ರ ಮೇಲೆ ದೌರ್ಜನ್ಯ. ಅಲ್ಲ ಈಗ ಹೌದು ಇವರೇ ಕೊಡ್ತಾರೆ ಅಂತ ಅಂದ್ಕೊಡಿ, ಆದರೆ ಅಗತ್ಯ ಇಲ್ಲದೆ ಯಾರು ಹಣವನ್ನು ತಗೊಳ್ಳಲ್ಲ. ಅಂದರೆ ಆ ಥರದ ಅಗತ್ಯ ತುಂಬ ಅನಿವಾರ್ಯತೆ, ಈಗ ಮಕ್ಕಳ ಶಾಲೆ ಇರ್ಬೋದು ಅಥವಾ ಆರೋಗ್ಯ ಇರ್ಬೋದು, ಮನೆ ಕಟ್ಟಕ್ಕೆ, ಮದುವೆ ಮಾಡೋದಕ್ಕೆ. ಅಮಾಯಕರಿಗೆ ನೀವೇ ಸ್ವಲ್ಪ ದುಡ್ಡು ಕೊಟ್ಟಾಗ ದುಡ್ಡು ಬಂದಂಥ ಸಂದರ್ಭದಲ್ಲಿ ತಗೊಳ್ಳೋದು ಸಹಜ. ಇದರಲ್ಲೆಲ್ಲೋ ಈ ಕಡೆ ಇಲ್ಲಿ ಈ ದುಡಿತೇವೆ ಇಲ್ಲಿ ಕಟ್ಬೋದು ಅಂತಕ್ಕಂಥ ಒಂದು ಪರಿಜ್ಞಾನ ಇಟ್ಕೊಂಡು ಅವರು ಅದ್ರ ಮೇಲೆ ಸಾಲ ಮಾಡಿರ್ತಾರೆ. ಅಲ್ಲೆಲ್ಲೋ ಒಂದು ಕಡೆ ಅವ್ರ ದುಡಿಮೆಯಲ್ಲಿ ಕುಂಠಿತ ಆಕತಿ. ಅವ್ರಿಗೆಲ್ಲೋ ಒಂದು ಕಡೆ ದುಡಿತಾ ಇರ್ತಾರೆ, ಅಲ್ಲಿ ಬಂದಾತು ಅಂದರೆ ಅವ್ರಿಗೆ ಮತ್ತೆ ನೆಕ್ಸ್ಟ್ ಕೆಲಸ ಸಿಗೋದು ಕಷ್ಟ ಇರ್ತಾವೆ. ಅಲ್ಲಿ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗೋವ್ರಿಗೆ ಆದರೂ ಅವ್ರು ಅವಕಾಶ ಕೊಡ್ಬೇಕಾ? ಕರೆಕ್ಟ್. ಇವರಲ್ಲಿ ಅವ್ರೆಲ್ಲ ಇನ್ನೊಂದು ಕಡೆಗೆ ದುಡ್ಕೊಂಡು ಬರ್ತಾ ಅಥವಾ ಕಾಫಿ ಸಿಮ್ಗೆ ಹೋಗ್ಬಿಡ್ತಾವೋ ಅಥವಾ ಇನ್ನೊಂದು ಕಡೆ ದುಡಿತಾರೋ ಅಥವಾ ಫ್ಯಾಕ್ಟ್ರಿಗೆ ಹೋಗ್ತಾರೋ ಬೆಂಗಳೂರಿಗೆ ಬರ್ತಾರೋ ದುಡಿತಾರೆ. ಅಲ್ಲಿ ದುಡಿದು ಬಂದು ಕೊಡೋವ್ರಿಗೆ ಅವಕಾಶ ಕೊಡಲ್ಲ. ಈಗ ನೀವು ನಿರಂತರವಾಗಿ ಎಲ್ಲೋ ಒಂದು ಕಡೆ ಜಾಬ್ ಮಾಡ್ತಾಯಿರ್ತೀರಿ, ಇದಕ್ಕಿದ್ದಂಗೆ ನಿಮ್ಮ ಕಂಪ್ನಿ ಮುಚ್ಚಿದಾಗ ನಿಮಗೆ ಒಂದು 6 ತಿಂಗಳು ವರ್ಷನಾದರೂ ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಳೋವ್ರಿಗೆ ಅವಕಾಶ ಕೊಡ್ಬೇಕು. ಇವ್ರು ಅಲ್ಲಿಂದ ಸುಮ್ಮನೆ ಬಡ್ಡಿ ಚಕ್ರ ಬಡ್ಡಿ ಹಾಕ್ಯಂತ ಹೋದಾಗ ಏನಾಕತಿ, ಅದು 1 ಲಕ್ಷದ 10 ಲಕ್ಷ 2 ಲಕ್ಷ 5 ಲಕ್ಷ ಹಿಂಗಾಗಿ ಇವತ್ತು ಜನರಿಗೆ ಹೊರೆ ಆಗ್ತೈತಿ. ಅದಕ್ಕೆ ಕಡಿವಾಣ ಹೇಗೆ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆದರೂ ಅದೇನು ನಿಲ್ತಾ ಇಲ್ಲ, ಆತ್ಮಹತ್ಯೆಗಳು ನಿಲ್ತಾ ಇಲ್ಲ. ಮುಖ್ಯಮಂತ್ರಿಯವರು ನಾಳೆ ಕ್ಯಾಬಿನೆಟಲ್ಲಿ ಅದಕ್ಕೆ ಒಂದು ಚರ್ಚೆ ಮಾಡಿ ಸುಗ್ರೀವಾಜ್ಞೆ ತರಬೇಕು ಅಂತಕ್ಕಂಥ ಚಿಂತನೆ ಐತಿ. ಅದು ಬಂದ ಮೇಲೆ ಎಲ್ಲರಿಗೂ ಸಹ ನಮ್ಮ ತಾಯಂದ್ರಿಗೆ ಅದು ಒಂದು ವರದಾನ ಆಕತಿ. ಯಾರೂ ಸಹ ಧೃತಿಗಿಡಬಾರ್ದು. ಓಕೆ. ಈಗ ಜಿಲ್ಲಾಧಿಕಾರಿಗಳು ಇರ್ತಾರೆ, SP ಅವರು ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, ಎಲ್ಲರಿಗೂ ಹೋಗಿ ಮನವಿ ಕೊಟ್ಟು ನಮಗಿಂತ ಇಲ್ಲ ನಾವಿರ್ತಾವೆ ಶಾಸಕರುಗಳು ಆ ಭಾಗದಾಗ ನಮ್ಮ ಹತ್ರ ಬಂದ್ರಂದ್ರೆ ನಾವು ಸಹ ಅದಕ್ಕೆ ಪರಿಹಾರ ಕೊಟ್ಟು ಕಾಲಾವಕಾಶಕ್ಕಲ್ಲ ಅದೇನಾದರೂ ಮನ್ನಾ ಮಾಡ್ಸಂಗಿದ್ರು ಮಾಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ನಮ್ಮ ತಂತ್ರನಿಗೂ ಸಹ ಅವರು ಕರೆ ಮಾಡಿ ನಮಗಿಂಥ ಕಂಪ್ನಿಯರ್ ಇಂಥ ಒಂದು ಮೈಕ್ರೋ ಫೈನಾನ್ಸರ್ ನಮಗೆ ಕಿರುಕುಳ ಕೊಡ್ತಾರಂದರೆ ನಾವು ಕೂಡಲೇ ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತೇವೆ. ಅದು ದಯಮಾಡಿ ಯಾರೂ ಸಹ ಆತುರವಾಗಿ ಇಂಥ ಒಂದು ಇಂಥ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಕೆಲಸಕ್ಕೆ ಕೈ ಹಾಕ್ಬೇಡ್ರಿ ಅಂತ ನಾನು ಕಳಕಳೆ ಪ್ರಾರ್ಥನೆ ಮಾಡ್ತೀನಿ. ನಾನು ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ನೀವು ಎಲ್ಲೋ ಒಂದು ಹೋಟೆಲ್ಗೆ ಹೋಗಿದ್ರಿ, ಜ್ಯೂಸ್ ಕುಡಿಯೋಕ್ಕೆ ಸುಮಾರು 1.2 ಲಕ್ಷ ಹಣ ಸಿಕ್ತು, ಅದನ್ನು ಅವರಿಗೆ ತಲುಪಿಸಿದ್ರಿ ಅಂತ. ಏನಿದು ಘಟನೆ? ನಾವು ಹಿಂಗೆ ಜ್ಯೂಸ್ ಅಂಗಡಿಗೆ ಹೋಗ್ತಾ ಇರ್ತಾವೆ ಅಲ್ಲಿ ಹೋದ ಸಂದರ್ಭದಲ್ಲಿ ನಾವು ಹೋಗಿ ಅಲ್ಲಿ ಜ್ಯೂಸ್ ಹೇಳೋಣ ಕುಡಿಲಿಕ್ಕೆ ಹೋದಾಗ ನಾನು ಕುಂತಂಥ ಟೇಬಲ್ ಮೇಲೆ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ಇದ್ದ ತಕ್ಷಣ ನಾವು ನೋಡಿದ್ರೆ ದುಡ್ಡಿದ್ದು ನಿಮ್ಮ ಕೈಗೆ ಸಿಕ್ಕಿದೆ. ನಮ್ಮ ಕೈಗೆ ಸಿಕ್ತು. ಅದನ್ನು ನಾವು ನೋಡಿದ ತಕ್ಷಣ ನಮ್ದು ಯಾರ್ದು ಅಂತಂತ ಕೇಳಿದ್ವಿ. ಅವ್ರು ಯಾರೂ ಇಲ್ಲ. ಆಮೇಲೆ ಮತ್ತೆ ಅವ್ರಿಗೇನೋ ಒಂದು 10 ಗಂಟೆ ಬಿಟ್ಟು ಫೋನ್ ಮಾಡಿದ್ದಾರೆ. ಮತ್ತು ನಾನು ಅದೇ ದುಡ್ಡನ್ನು ಅಲ್ಲೇ ಟೇಬಲ್ ಮೇಲೆ ಬಿಚ್ಚಿ ಎಣಿಸಿದ್ವಿ. ಯಾಕಂದರೆ 4 ಜನದಾದ್ರಿಗೆ ಎಣಿಸ್ಬೇಕಲ್ಲ, ದುಡ್ಡು ತಗೊಂಡು ಹೋದ್ಮೇಲೆ ಎಷ್ಟಂತ ಗೊತ್ತಾಗಲ್ಲ ಅಂತಂದೇಳಿ ಆವಾಗ 1,20,000 ರೂಪಾಯಿ ಇತ್ತು. ಅವರು ಮಗಳನ್ನ ಫೀಸ್ ಕಟ್ಟಕ್ಕೆ ಬಂದಂತ ರಾಣೆಬೆನ್ನೂರು. ಆ ಫೀಸ್ ಕಟ್ಟೋ ದುಡ್ಡನ್ನು ತಗೊಂಬಂದ ಸಂದರ್ಭದಲ್ಲಿ ಅವರು ಅಲ್ಲಿ ಮರ್ತ್ಬಿಟ್ಟು ಹೋಗಿ ಅಲ್ಲಿ ಕಾರಲ್ಲಿ ನೋಡ್ತಾ ಇದ್ದಾರೆ ನಮ್ಮ ದುಡ್ಡು ಎಲ್ಲಿ ಹೋಯ್ತು. ಆವಾಗ ಇವರು ಮತ್ತೆ ಮೊಬೈಲ್ ಗೂಗಲ್ ಸರ್ಚ್ ಮಾಡ್ಕೊಂಡು ಆ ಜ್ಯೂಸ್ ಸ್ಟಾಲ್ ಅಂಗಡಿ ನಂಬರ್ ತಗೊಂಡು ಅಲ್ಲಿ ಫೋನ್ ಮಾಡ್ಯಾರ. ಅಲ್ಲಿ ಮಾಡಿ ಮತ್ತೆ ಬಂದ ಮೇಲೆ ನಾನು ಹೊರಗಡೆ ಇದ್ದೆ, ಬಂದು ನನ್ನ ಹತ್ರ ಬಂದಮೇಲೆ ಆಮೇಲೆ ಅವ್ರು ನೋಡಿ ಆಯ್ತಪ್ಪ ಹಿಂಗೆಲ್ಲ ಮಾಡ್ಕೊಬಾರ್ದು ಬಿಟ್ಟು ಹೋದ್ಮೇಲೆ ಆತನಿಗೆ ಕೇಳಿದ್ರೆ ಎಷ್ಟು ದುಡ್ಡು ಇತ್ತಂದ್ರೆ 1,40,000 ಅಂತಂದ್ರೆ 20,000 ಎಕ್ಸ್ಟ್ರಾ ಜಾಸ್ತಿ ಕೇಳಂಗ ನಿಂದಲ್ಲಡಿ ದುಡ್ಡು ಅಂದೆ. ಯಾಕಂದ್ರೆ 1,20 ಇತ್ತು. ಅಲ್ಲಿ ಎಲ್ಲರೂ ನೋಡಿದಾರೆ, ನೀನು ಯಾಕೆ 1,40 ಅಂತೀನಿ. ಇಲ್ಲ ಹಂಗಾದ್ರೆ ಇದು 1,20 ಅಂದ್ರೆ ಆ ಸಂದರ್ಭದಲ್ಲೂ ನೋಡ್ರಿ, ಆ ಸಂದರ್ಭದಲ್ಲೂ ಜಾಸ್ತಿ ಹೇಳೋದು ಜಾಸ್ತಿ. ಈ ಥರದ್ದು ಹೆಂಗ್ ಖುಷಿ ಕೊಡತ್ತೆ ನಿಮ್ಗೆ? ಅಂದ್ರೆ ಅವ್ರಿಗೆ ತಲುಪಿಸಿದ್ರಿ ಇಲ್ಲ, ಅವ್ರು ಎಷ್ಟೋ ಕಷ್ಟಪಟ್ಟು ದುಡ್ಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಕ್ ಕೊಟ್ಟಿದ್ದಾರೆ. ಹೌದು, ವಿದ್ಯಾಭ್ಯಾಸಕ್ಕೆ ಕಟ್ಟಬೇಕಂತಂದ್ರೆ ಎಲ್ಲ ಕೂಲಿ ಮಾಡಿರ್ತಾವೆ. ಕಿರಾಣಿ ಅಂಗಡಿಗೆ ₹1 ₹2 ಜೋಡಿಸಿ ತಂದಿರ್ತಕ್ಕಂಥ ವ್ಯಕ್ತಿ ಕಿರಾಣಿ ಅಂಗಡಿ ಮಾಡ್ತಾರೆ. ಅವರು ಆ 1 ಲಕ್ಷ ಜೋಡ್ಸೋಕೆ ಎಷ್ಟು ಶ್ರಮ ವಹಿಸಿರ್ತಾರೆ. ಆ ದುಡ್ಡನ್ನು ನಾವೇನಾದ್ರು ದುರುಪಯೋಗ ಪಡಿಸಿದ್ರೆ ಅವ್ರಿಗೆಲ್ಲೋ ಒಂದು ಕಡೆ ದೊಡ್ಡ ನೋವು ಆಗುತ್ತೆ. ಮಕ್ಕಳಿಗೆ ಎಜುಕೇಷನಿಗೆ ಕುಂಠಿತ ಆಗುತ್ತೆ. ಹಂಗಾಗಿ ನಾವು ಮಾನವೀಯತೆ ಇಟ್ಕೊಂಡು ಅದನ್ನು ಕೊಡ್ಬೇಕು. ಯಾರೇ ಆಗಲಿ, ನಾವೇ ಆಗಲಿ, ಇನ್ನೊಬ್ಬರಾಗಲಿ ಅಂಥದನ್ನು ಮಾನವೀಯತೆ ಗುಣ ಇಟ್ಕೊಂಡು ನಾವು ಮೊದಲು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅಂಥ ವ್ಯವಸ್ಥೆ ಮಾಡಬೇಕು. ಖಂಡಿತ. ಈಗ ನಿಮ್ಮ ಮಾಯಕೊಂಡ ಕ್ಷೇತ್ರ ಬಂದರೆ ನಿಮ್ಮ ಕ್ಷೇತ್ರದ ಸಮಸ್ಯೆಗಳೇನು? ಮತ್ತೀಗ BJP ಆರೋಪ ಇರ್ಬೋದು ಅಥವಾ ಇತರರು ಏನು ಹೇಳ್ತಿದ್ದಾರೆ ಅಂದರೆ ಗ್ಯಾರಂಟಿ ಬಗ್ಗೆನೇ ನೀವು ಹೆಚ್ಚು ಗಮನ ಹರಿಸೋದ್ರಿಂದ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತಿಲ್ಲ ಅಂತ. ಈಗ 10 ಕೋಟಿ ಮುಖ್ಯಮಂತ್ರಿಗಳು ಏನೋ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅನುದಾನ ಜಾಸ್ತಿ ಸಿಗ್ತಿಲ್ಲ ಅಂತ ನಿಮ್ಮ ಕೆಲವು ಶಾಸಕರೇ ಮಾತಾಡಿದ್ದಾರೆ, ಯಾಕೆಂದರೆ ನಮ್ಗೆ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಇದ್ರ ಬಗ್ಗೆ ತಾವೇನು ಮಾತಾಡ್ಬೋದು? ಯಾವ ಥರ ಏನಿಲ್ಲಮ್ಮ, ಎಲ್ಲ ನಮಗೆ ಈ ಮೊನ್ನೆ ಸ್ಪೆಷಲ್ ಗ್ಯಾರಂಟಿ ಅಂತಂದರೆ 25 ಕೋಟಿ ಕೊಟ್ಟರು ಮೊನ್ನೆ ಮುಖ್ಯಮಂತ್ರಿಗಳು ಹೋದ ವರ್ಷ. ಈಗ ಮತ್ತೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆಲ್ಲ ಒಬ್ಬೊಬ್ಬರಿಗೆ 40 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ರಸ್ತೆ ಅಭಿವೃದ್ಧಿಗೆ, ಲೋಕೋಪಯೋಗಿ ಇಲಾಖೆ, ನಮ್ಮ PWD-ಯಿಂದ. ಮತ್ತು ನಮ್ಮ ಈಗ ಮಾನ್ಯ ಮುಖ್ಯಮಂತ್ರಿ ಮತ್ತೆ 10 ಕೋಟಿ ರೂಪಾಯಿ ಈಗಾಗಲೇ ರಸ್ತೆ ಅಭಿವೃದ್ಧಿ, ಗ್ರಾಮೀಣ ರಸ್ತೆಯಲ್ಲಿ ಏನು
ಅಭಿವೃದ್ಧಿ ಬಂದವು, ಅವನ್ನೆಲ್ಲವನ್ನು ಸಹ ಅದನ್ನು ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ 10 ಕೋಟಿ ಕೊಡ್ತಾರೆ. ಇನ್ನೂ ಅನೇಕ ಮೂಲಭೂತ ಸೌಕರ್ಯದಿಂದ ಅಭಿವೃದ್ಧಿ ಬರ್ತಾಯಿದ್ದಾವೆ. ಇನ್ನೂ ಸ್ವಲ್ಪ ಜಾಸ್ತಿ ಮಾನ್ಯ ಮುಖ್ಯಮಂತ್ರಿಗಳು ಈ ಬಡ್ಜೆಟ್ನಲ್ಲಿ ಎಲ್ಲವನ್ನು ಸಾಧಕ ಬಾಧಕ ಚರ್ಚೆ ಮಾಡಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ನಿಮ್ಮ ಕ್ಷೇತ್ರದ ಸಮಸ್ಯೆ, ಹೆಚ್ಚಿನ ದೊಡ್ಡ ಸಮಸ್ಯೆ, ಇದನ್ನು ಬಗೆಹರಿಸಬೇಕು ಅಥವಾ ಇದಕ್ಕೆ ನಾನು ಹೆಚ್ಚು ಗಮನ ಹರಿಸಬೇಕು ಅಂದರೆ ಯಾವುದಿದೆ? ನಮ್ಮದು ಭಾಳ ಸಮಸ್ಯೆ ಏನಂದರೆ, ನಮಗೆ 22 ಕೆರೆ ಯೋಜನೆಯನ್ನು ನಾವು ಭಾಳ ವರ್ಷದಿಂದ ಹೋರಾಟ ಮಾಡಿ ನಮ್ಮ ಸಿರಿಗೆರೆ ಶ್ರೀಗಳು ಆಶೀರ್ವಾದದಿಂದ ಅದು ಪ್ರಾರಂಭ ಆಯಿತು. ಅದು ಎಲ್ಲೋ ಒಂದು ಕಡೆಗೆ L&T ಕಂಪ್ನಿಯವ್ರಿಗೆ ಕೊಟ್ಟ ಮೇಲೆ ಆ ಒಂದು ಕಾಮಗಾರಿ ಸ್ವಲ್ಪ ಕಳಪೆಯಾಗಿ ಕುಂಠಿತಾಗಿ ಅದು ಫೇಲ್ಯೂರ್ ಆಗೈತಿ. ಆ ಫೇಲ್ಯೂರ್ ಆದಮೇಲೆ ಮತ್ತು ನಮ್ಮ ರೈತರ ಕೆರೆಗೆ ನೀರು ಬರೋದ್ರಲ್ಲಿ ವಿಫಲ ಆದವು. ತದನಂತರ ಬೇರೆ ಕೆರೆಗಳಿಗೆ ಗುರುಗಳು ಮಾಡಿದ ಮೇಲೆ ಎಲ್ಲ ಕಡೆಗೂ ಸಹ ಸರಾಗವಾಗಿ ನೀರು ಹೋಗ್ತದೆ ಬೇರೆ ಕೆರೆ ತಾಲೂಕುಗಳಲ್ಲಿ. ಅದು ನನ್ನ 22 ಕೆರೆಗೆ ಭಾಳ ಕುಂಠಿತ ಆಗೈತಿ. ಈಗಾಗಲೇ ನಾವು ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರ ಹತ್ರ ನಾವು ಸಭೆ ಮಾಡಿದಾಗ ಆ 22 ಕೆರೆ ಯೋಜನೆಗೆ ಬೇಕಾಗಿರ್ತಕ್ಕ ಹಣವನ್ನು ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರ ಸೂಚನೆ ಮೇರೆಗೆ ನಾನು ಸಹ ಅವ್ರ ಜೊತೆಗೆ ದನಿಗೂಡಿಸಿ ಇಬ್ಬರು ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ಒತ್ತಾಯ ಹಾಕಿದಾಗ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡಿ ಈ ಕಾಮಗಾರಿ ಬಗ್ಗೆ ಒಂದು ಲೈನ್ ಎಸ್ಟಿಮೇಟ್ ಮಾಡಿ ಕೊಡ್ರಿ ಅಂತಕ್ಕಂಥದ್ದನ್ನು ಹೇಳಿದರೆ, ಅದು ನಾನು ಮೊದಲನೇ ಆದ್ಯತೆಯನ್ನು ನಾವು 22 ಕೆರೆ ಕೊಡಬೇಕು. ಅದ್ರ ಜೊತೆಗೆ ನನ್ನ ಏರಿಯಾದಲ್ಲಿ ಒಂದು ಸ್ವಲ್ಪ ಗುಡ್ಡಗಾಡು ಪ್ರದೇಶ ಐತಿ. ಅಲ್ಲಿ ಎಲ್ಲಗಳು ಒಂದು ಸ್ವಲ್ಪ ನೀರನ್ನು ಸಂಗ್ರಹಿಸ್ತಕ್ಕಂಥ ಪ್ರದೇಶಗಳಿದ್ದಾವೆ. ಆ ಕೆರೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಒತ್ತು ಕೊಡಬೇಕು. ನೀರಾವರಿಗೆ ಹೆಚ್ಚಿನ ಒತ್ತು. ಯಾಕಂದ್ರೆ ಕೆರೆ ಗುಡ್ಡಗಾಡು ಪ್ರದೇಶದಿಂದ ಬರ್ತಕ್ಕಂಥ ನೀರನ್ನು ಸಂಗ್ರಹಿಸಿಟ್ರೆ ವರ್ಷ ಎಲ್ಲ ನಮಗೆ ನೀರು ಅದರಲ್ಲಿ ಇತ್ತಂದ್ರೆ ಬೋರ್ಗಳು ಇಂಪ್ರೂವ್ ಆಗ್ತವೆ ನಮ್ಮ ರೈತರಿಗೆ. ಅಂತ ಒಂದು 4-5 ಜಾಗ ಗುರುತಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಮನವಿ ಕೊಟ್ಟು ಆ ಯೋಜನೆಗಳನ್ನು ಸಹ ಪೂರ್ಣಗೊಳಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಓಕೆ. ಇನ್ನು ವಿಪಕ್ಷಗಳ ಆರೋಪ, ಒಂದು ಭ್ರಷ್ಟಾಚಾರದ ಆರೋಪ ಮಾಡುತ್ತೆ, ಇನ್ನೊಂದು ಸರ್ಕಾರ ಬಿದ್ದು ಹೋಗುತ್ತೆ ಅಂತಾರೆ. ನಿಮ್ಮ ಕೆಲವು ನಾಯಕರು ಹೇಳ್ತಾರೆ JDS ಮತ್ತು BJPಯಿಂದ ಅನೇಕರು ನಮ್ಮ ಜೊತೆಗೆ ಬರೋದಕ್ಕೆ ಸುಮಾರು 50 ಶಾಸಕರು ಬರೋದಕ್ಕೆ ರೆಡಿ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ರು. ಇದು ಏನು ನಡೀತಾ ಇದೆ? ಆ ಥರದ್ದೇನಿಲ್ಲಮ್ಮ. ಅದು ಅವ್ರವ್ರ ಮಟ್ಟದಲ್ಲಿ ದೊಡ್ಡವ್ರ ಮಟ್ಟದಲ್ಲಿ ಈಗ ನಮ್ಮದು 140 ಜನ ಈಗಾಗಲೇ ಇದೀರಿ, ಅತಿ ಹೆಚ್ಚು ಬಹುಮತವನ್ನು ಕೊಟ್ಟಿರ್ತೇವೆ ನಮ್ಮ ರಾಜ್ಯದ ಜನರು ಮತದಾರರು. ಹಂಗಾಗಿ ನಮ್ಮ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ಲ. ಯಾರಾದರೂ ನಮ್ಮ ಕಾಂಗ್ರೆಸ್ಸನ್ನು ಸಿದ್ಧಾಂತಗಳನ್ನ ಒಪ್ಕೊಂಡು ಬರೋರಿದ್ರೆ ಬರೋಕ್ಕೆ ನಾವು ಅವ್ರಿಗೆ ಸ್ವಾಗತ ಮಾಡ್ತೀವಿ. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮದು ಒಂದೇ ತೀರ್ಮಾನ, ಹೈಕಮಾಂಡ್ ತೀರ್ಮಾನ, ಅಂತಿಮ ತೀರ್ಮಾನ. ಓಕೆ. ಈಗ ಕೆಲವರಿಗೆ ಏನಾದರೂ ಬದಲಾವಣೆ, ಪುನರ್ರಚನೆ ಅಥವಾ ವಿಸ್ತರಣೆ ಸಂಪುಟ ಆದರೆ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಹಲವಾರು ಜನ ಇದ್ದಾರೆ. ತಾವು ಆ ಥರದ್ದು ಏನಾದರೂ ಆಕಾಂಕ್ಷೆ? ನಮ್ದು ಆ ಥರದ್ದೇನಿಲ್ಲ. ಅದೇನಾದರೂ ಹೈಕಮಾಂಡ್ ಬಿಟ್ಟು ವಿಚಾರ. ಯಾಕಂದ್ರೆ ನಾವೇನು ಮೊದಲನೇ ಬಾರಿ ಗೆದ್ದಂಥವ್ರು. ನಾವು ಆ ಥರ ಯಾವುದಕ್ಕೂ ಸಹ ಮುಂದರಿಯಲ್ಲ. ಅದು ಹೈಕಮಾಂಡ್ ಅಂತಿಮ ತೀರ್ಮಾನ, ಮಾನ್ಯ ಮುಖ್ಯಮಂತ್ರಿಗಳು ಬಿಟ್ಟಂಥ ವಿಚಾರಗಳು. ಓಕೆ. ಇತ್ತೀಚೆಗೆ ನೀವು ನೋಡ್ಬೋದು, ಕರ್ನಾಟಕವು ಕೂಡ ಒಂದು ರೀತಿ ಕೋಮು ಧ್ರುವೀಕರಣಕ್ಕೆ ಒಳಗಾಗಿದೆ. ಪಕ್ಷಗಳು ಕೂಡ ಅದನ್ನು ಮಾಡ್ತಾ ಇದ್ದಾವೆ. ನಿಮ್ಮ ಪಾರ್ಟಿ ಮೇಲೆ ಇರೋದೇನು ಅದು ಮುಸ್ಲಿಂ ತುಷ್ಟೀಕರಣ ಮಾಡ್ತಾರೆ ಅಂತ, ಅಥವಾ ಅವ್ರ ಪಾರ್ಟಿ ಮೇಲೂ ಕೋಮುವಾದ ಮಾಡ್ತಾರೆ BJP ಅಂತ. ಇದ್ರ ಬಗ್ಗೆ ಅಂದರೆ ಒಂದು ಧರ್ಮ ಸಾಮರಸ್ಯ ಅನ್ನೋದೇ ಕಡಿಮೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರಿ ಸಮಾಜದಲ್ಲಿ? ಇವತ್ತು ನೀವು ನೋಡಿದಿರಿ, ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರೋದೇನು ಈ ದೇಶಕ್ಕೆ? ಸಂವಿಧಾನ. ಎಲ್ಲರೂ ಸಹ ಸಮಾನತೆಯಿಂದಿರಬೇಕು, ಎಲ್ಲ ಧರ್ಮಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಎಲ್ಲರನ್ನೂ ಎಲ್ಲ ಸಮುದಾಯ, ಅಲ್ಪಸಂಖ್ಯಾತರಿರ್ಬೋದು, ಬಹುಸಂಖ್ಯಾತರಿರ್ಬೋದು, ಅದರಲ್ಲಿ ಇನ್ನೂ ಅತಿ ಕೆಳಗ ಧರ್ಮದವರು ಇರ್ಬೋದು, ಎಲ್ಲ ಧರ್ಮಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದೇ ಅದು ನಿಜವಾದ ಧರ್ಮ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋದರೆ ಶ್ರೇಷ್ಠ ಧರ್ಮ ಅದು. ನಾವು ಒಂದು ಧರ್ಮನ ಹೊರಗಿಟ್ಟು ಒಂದು ಧರ್ಮನ ಒಳಗಿಟ್ಕೊಂಡು ಮಾಡೋದು ಇದು ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಹಂಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಎಲ್ಲ ಧರ್ಮದವರಿಗೂ ಸಹ ನ್ಯಾಯವನ್ನು ಕೊಡ್ತಕ್ಕಂಥದ್ದಲ್ಲಿ ಬದ್ಧತೆ ಐತಿ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ರಲ್ಲಿ ಬದ್ಧ ಐತಿ. ನಾವು ಇಲ್ಲಿ ಒಂದು ಧರ್ಮನ ಹೊರಗಿಟ್ಟು ಒಂದು ಧರ್ಮನ ಒಳಗೆ ತಗೊಂಡು ಬಂದು ನೀವು ಎಲ್ಲ ನೋಡಿರಿ, ನೀವು ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಸಹ ಸಮಾನತೆಯಲ್ಲಿ ಐತಿ. ಎಲ್ಲ ಸಮುದಾಯ, ಎಲ್ಲ ಧರ್ಮೀಯರು ಸಹ ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಈ ದೇಶದಲ್ಲಿ ಪಕ್ಷವನ್ನು ಕಟ್ಟಬೇಕವನ್ನ ಯಾವುದೇ ಈ ಧರ್ಮನ ನಾವು ಟೀಕೆ ಮಾಡೋದು, ಈ ಧರ್ಮನ ನಾವು ಅಪ್ಕೊಳ್ಳೋದು ಅಂತ ಆಗಬಾರ್ದು. ಎಲ್ಲ ಧರ್ಮಕ್ಕೂ ನ್ಯಾಯಯುತವಾದಂಥ
ಸಂವಿಧಾನಾತ್ಮಕವಾದಂಥ ಗೌರವ ಕೊಡಬೇಕು ಅವ್ರಿಗೆ. ಅದೇ ಸಂವಿಧಾನ ಕಾರಣಕ್ಕಾಗಿಯೇ ಪೌರ ಕಾರ್ಮಿಕರ ಮಗನಾಗಿ ತಾವು ಇವತ್ತು MLA ಆಗಿ ಜನರ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಇದನ್ನಂದರೆ ಭಾಳಷ್ಟು ಜನ ಯೋಚನೆ ಮಾಡ್ಬೋದು, ನಮ್ಗೆ ಆ ಥರದೊಂದು ಕನಸೇ ಕಾಣೋಕ್ಕಾಗೋದಿಲ್ಲ ಅಂತ. ಇವತ್ತಿಗೂ ಆ ಥರದ ಜನ ಇದ್ದಾರೆ. ನಿಮ್ಮನ್ನು ನೋಡಿ ಅವ್ರ ಆ ಥರದೊಂದು ಕನಸು ಕಾಣ್ಬೋದು, ನಾವೇನು ಪೌರ ಕಾರ್ಮಿಕರ ಮಕ್ಕಳಾದ್ರೇನು ನಾವು ಕೂಡ ಮುಂದೆ ಯಾವುದೋ ಸ್ಥಿತಿಗೆ ಹೋಗ್ಬೋದು ಅಂತ. ಇದನ್ನು ತಾವು ಜನಕ್ಕೆ ಏನು ಹೇಳೋಕ್ಕೆ ಬಯಸ್ತೀರಿ, ಸ್ಪೆಷಲಿ ಪೌರ ಕಾರ್ಮಿಕರಿಗೆ? ಅದಕ್ಕೆ ನಾನೇ ಉದಾಹರಣೆ. ನಾನು ಪೌರ ಕಾರ್ಮಿಕ ತಂದೆ ಮಗನಾಗಿ ಅಲ್ಲಿಂದ ಕಷ್ಟಪಟ್ಟು ನಾವು ಒಂದು ವೃತ್ತಿಯನ್ನು ಮಾಡಿಕೊಂಡು ಓದ್ಕೊಂಡು ಅಲ್ಲಿ ನಿರಂತರವಾಗಿ ಜನರ ಸಂಪರ್ಕ, ಯಾವತ್ತೂ ನಾವು ಜನರ ಹೃದಯವನ್ನು ಗೆಲ್ಲುವಂಥ ಕೆಲಸಗಳು ಮಾಡ್ಬೇಕು. ಜನರ ಮನೆಯ ಮುರಿ ಕೆಲಸ ಮಾಡ್ಬೋದು. ಜನರ ಹೃದಯ ಗೆಲ್ಲೋ ಕೆಲಸ ಮಾಡಿದ್ರೆ ರಾಜಕಾರಣದಾಗ ಯಾರು ಬೇಕಾದ್ರೂ ಮುಂದೆ ಬರ್ತಾರೆ. ಜನರಿಗೆ ನಾವು ಅನ್ಯಾಯ ಮಾಡಿದರೆ ಜನ ನಮ್ಮನ್ನು ಸ್ವೀಕಾರ ಮಾಡಲ್ಲ. ಜನರ ಕಷ್ಟಕ್ಕೆ ಸ್ಪಂದಿಸಿ ಕೆಲಸ ಮಾಡಿದರೆ ಅದು ಯಾವುದೇ ಸಮುದಾಯದಲ್ಲಿರಲಿ, ಅದು ಎಂಥ ಕೆಟ್ಟ ಕಡೆ ಸಮುದಾಯದಲ್ಲಿರಲಿ, ಅದನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಎಲ್ಲ ಸಮುದಾಯದಲ್ಲೂ ಇದ್ದಾರೆ. ಅದಕ್ಕೆ ಉದಾಹರಣೆ ನಾನು ಇಷ್ಟೊಂದು ಶಾಸಕನಾಗಿದ್ದೀನಿ ಅಂದರೆ ಇವತ್ತು ನನಗೆ ಎಲ್ಲ ಸಮುದಾಯದವರು ಸಹ ಓಟಾಗಿ ಗೆಲ್ಲಿಸಿರ್ತಕ್ಕಂಥದ್ದು. ನಾ ಯಾವ ಹಳ್ಳಿಗೆ ಹೋದ್ರೂ ಸಹ ನಮ್ಮ ಹುಡುಗ ಒಳ್ಳೆನಪ್ಪ ಬಸವಂತಪ್ಪರು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡಿದ್ದೇವೆ ಅಂದರೆ ನಮ್ಮ ನಡೆ ನುಡಿ ಮೇಲೆ ಹೋಗ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಬದ್ಧತೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದು ನಾವು ಮೇಲ್ಮಟ್ಟಕ್ಕೆ ಹೋಗುವಂಥ ಕೆಲಸ ಮಾಡಿದ್ರೆ ನಾವು ಎಲ್ಲಿ ಬೇಕಾದ್ರೂ ನಾವು ಗುರಿ ಮುಟ್ಬೋದು ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೇವೆ. ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ನಿಮ್ಮ ಆದ್ಯತೆ ಪೌರ ಕಾರ್ಮಿಕರೇ ಆಗಿರ್ತಾರೆ ಅಥವಾ ಬೇರೆ ಏನು ಆದ್ಯತೆಗಳಿದೆ? ನಮ್ಮದೇನೆಲ್ಲ ಪೌರ ಕಾರ್ಮಿಕರನ್ನ ಸಮಾಜಮುಖಿಯಾಗಿ ಬರಬೇಕು, ಅವ್ರಿಗೆ ಆರ್ಥಿಕವಾಗಿ ಸವಲತ್ತುಗಳು ಕೊಡಬೇಕು, ಅವ್ರ ಮಕ್ಕಳಿಗೆ ಮೊದಲನೇದಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಕೊಡಬೇಕು. ಅದ್ರ ಜೊತೆಗೆ ನಮ್ಮ ಪೌರ ಕಾರ್ಮಿಕರಿಗೆ ಏನು ಈಗ ಶೋಷಣೆ ನಡೀತಾ ಇಲ್ಲ, ಆ ಶೋಷಣೆ ನಿಂದಿಸ್ಬೇಕು. ಅದು ನಮ್ಮ ಇಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಎಲ್ಲ ಕಡೆಗೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರ ಶೋಷಣೆಗಳು ನಡೀತದೆ. ಆದರೆ ಅದು ಆಳವಾಗಿ ಹೋಗ್ತಾ ಇಲ್ಲ ಅವ್ರು ಯಾರು. ಕೆಲವರೇ ಅದಕ್ಕೆ ರಕ್ಷಣೆ ಕೊಡ್ತಾರಲ್ಲ, ಆ ರಕ್ಷಣೆ ಕೊಟ್ಟಾಗ ಇದು ನಮ್ಮ ಅಮಾಯಕರು ಪೌರ ಕಾರ್ಮಿಕರು ಅನ್ಯಾಯ ಆಗ್ತಾಯಿದೆ. ಇವತ್ತು ಕೆಲವು ಬ್ಯಾಂಕಲ್ಲಿ ಅವರು ಸಂಬಳ ತಗೊಂಬಂದು ಅವ್ರ ಕೈಗೆ ಕೊಟ್ಟು ಹೋಗ್ಬೇಕು, ಯಾರು ಅವ್ರ ಗುತ್ತಿಗೆದಾರ ಕಡೆಗೆ ಸಂಬಳನ ಅವ್ರದ್ದು ಡ್ರಾ ಮಾಡಿ, ಇಲ್ಲಾಂದ್ರೆ ATM ಅವ್ರ ಕಡೆ ಇಟ್ಕೊಂಡಿರ್ತಾರೆ. ಆ ATM ಅವ್ರು ನಮ್ಮ ಕಾರ್ಡ ತಗೊಂಡು ಅವರೇ ಡ್ರಾ ಮಾಡಿ ಅವ್ರಿಗೆ ತಿಂಗಳಿಗೆ ಒಂದು ಎಲ್ಲ ಬಡ್ಡಿ ಗಿಡ್ಡಿ 3 ಕೈಯಾಗ ಒಂದು 2,000 ಕೊಟ್ಟು ಕಳಿಸ್ತಾರೆ. ಈ ಥರದ್ದು ಅನ್ಯಾಯ ಭಾಳ ನಡೀತೈತಿ. ಅದ್ರ ಬಗ್ಗೆ ಈಗೆಲ್ಲ ನಾನು ಗಮನ ಸೆಳೆದೇನೆ. ಅದನ್ನು ಕೂಡಲೇ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ನಾನು ರಾಜ್ಯ ಮಟ್ಟದ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರನ ಹಾಕಿಸಿ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರ ಹಿತವನ್ನು ಕಾಪಾಡೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ವಸಂತಪ್ಪ ಅವರೇ, ಕೆಲವರು ದುಡ್ಡಿಟ್ಕೊಂಡು ರಾಜಕೀಯಕ್ಕೆ ಬರ್ತಾರೆ, ಕೆಲವರು ಏನೋ ಭಾಳ ದೊಡ್ಡ ಬ್ಯಾಕ್ಗ್ರೌಂಡ್ ಇರುತ್ತೆ, ಈ ಥರದ್ದು ಇರುತ್ತೆ. ನಿಮ್ದು ಯಾವ ಥರದ ಜೀವನ? ಅಂದರೆ ನಾನು ಕೇಳಿರೋ ಪ್ರಕಾರ ಭಾಳ ಕಷ್ಟದ ಜೀವನ ಅಲ್ಲ. ನಮ್ಮದು ದುಡ್ಡಿಂದ ಬ್ಯಾಕ್ಗ್ರೌಂಡಿಂದ ಬಂದಲ್ಲ, ನಾವು ಸರ್ವಿಸ್ ಬ್ಯಾಕ್ಗ್ರೌಂಡಿಂದ ಬಂದವರು. ಜನರ ಸರ್ವಿಸ್ ಕೊಟ್ಟು ಅವರು ಆಂಜನೇಯರು ಸಹ ಅವರು ಸಹ ಅದೇ ಕಷ್ಟದಿಂದ ಬಂದು ಅವರು ಬರೀ ಜನರ ಸೇವೆ ಮಾಡ್ಕೊಂತ ಬಂದಮೇಲೆ ಈ ಅಧಿಕಾರ ಬಂದಮೇಲೆ ಆಮೇಲೆ ಅವರು ಆರ್ಥಿಕವಾಗಿ ಸ್ವಲ್ಪ ಇದಾದರು. ನಾನು ಅವರನ್ನು ಒಂದು ಹಾದಿಯಲ್ಲಿ ನಡ್ಕೊಂಬಂದು ಇಲ್ಲಿವರೆಗೆ ಸಹ ನಾವು ಯಾವುದೇ ಒಂದು ನಮಗೇನು ದೊಡ್ಡ ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ. ಜನರ ಸರ್ವಿಸೇ ನಮ್ಮದೊಂದು ದೊಡ್ಡ ಫ್ಯಾಕ್ಟ್ರಿ. ಈಗ ನಾವು ನೀವು ವಾಸ ಮಾಡ್ತಕ್ಕಂಥ ಮನೆಯೂ ಸಹ ನಾವು ಈಗ ಬಾಡಿಗೆಯಲ್ಲಿದ್ವಿ, ಈಗಲೂ ಬಾಡಿಗೆ ಮನೆಗಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಜೀವನ ಮಾಡ್ಕೊಂಬಂದಾಗ ಈ ಮುಂದೆ ಏನಾದರೂ ನಾವೊಂದು ಹಣವನ್ನು ಬರ್ತಕ್ಕಂಥ ಸಂಬಳ ಎಲ್ಲ ಕ್ರೋಢೀಕರಿಸ್ಕೊಂಡು ಒಂದು ಸ್ವಂತ ಮನೆ ಮಾಡ್ಕೊಂಡು ನಾವು ಒಂದು ಜೀವನವನ್ನು ಕಟ್ಕೋಬೇಕು ಅಂತಕ್ಕಂಥ ಒಂದು ಮಹದಾಶೆಯನ್ನು ಹೊಂದಿದ್ದೀವಿ. ಜನಕ್ಕೆ ಅನ್ಸುತ್ತೆ ಇವ್ರು MLA ಅಪ್ಪ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಇವ್ರ ಹತ್ರ, ದುಡ್ಡು ಮಾಡ್ತಾರೆ, ಈ ಥರ ಅನಿಸುತ್ತೆ. ಅದು ನಮ್ಮ ರಾಜಕಾರಣಕ್ಕೆ ಬರಬೇಕಾದ್ರೆ ನಾವು ಮೊದಲನೇ ಆದ್ಯತೆಯನ್ನು ದುಡ್ಡನ್ನು ಬೆನ್ನತ್ತಬಾರ್ದು. ಹಣ ಬೆನ್ನತ್ತಿದ್ರೆ ಯಾರು ರಾಜಕಾರಣದಲ್ಲಿ ಸಕ್ಸಸ್ ಆಗಲ್ಲ. ನಮ್ಮನ್ನು ಹಣ ಹುಡ್ಕೊಂಬರೋ ರೀತಿಯಲ್ಲಿ ನಾವು ದುಡಿಬೇಕು. ಏನಾದರೂ ನಮ್ಮ ಬರ್ತಕ್ಕಂಥ ಸಂಬಳ ಇರ್ಬೋದು, ಬೇರೆ ಬೇರೆ ಯೋಜನೆ ಹಾಕ್ಯಂದು ಒಂದು ಫ್ಯಾಕ್ಟ್ರಿನ ಹಾಕೋದು, ಸಣ್ಣ ಪುಟ್ಟ ಯೋಜನೆಗಳನ್ನ ತಗೊಂಡು ಬೇರೆ ಬೇರೆ ಥರ ಆ ಥರ ಹಾಕ್ಯಂದು ನಾವು ದುಡಿದು ಮತ್ತು ನಮ್ಮ ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕೆ ಆಗ ನಮಗೆ ನಾವು ಸಹ ಒಂದು ಸ್ವಲ್ಪ ಹಣಕಾಸಲ್ಲಿ ಮುಂದುವರಿಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ನನಗೆ ಆಶ್ಚರ್ಯ ಆಗುತ್ತೆ. ಅಂದರೆ ನೀವು ಹೇಳ್ತಾ ಇದ್ದೀರಿ ಬಾಡಿಗೆ ಮನೇಲಿದ್ದೀನಿ ಅಂತ. ಈಗ ಹೆಂಗಿದೆ ನಿಮ್ಮ ಕುಟುಂಬದ ಸ್ಥಿತಿ ಹೆಂಗಿದೆ? ಸ್ವಲ್ಪ ಈಗೆಲ್ಲ ನಾವು ಜೀವನ ಮಾಡೋಕ್ಕೆ ಸಮಸ್ಯೆ ಇಲ್ಲ. ನಾನು ಆರ್ಥಿಕವಾಗಿ ಒಂದು ಸ್ವಲ್ಪ ಮೇಲೆ ಬರಲಿಕ್ಕೆ ನಾನು KSRTC ಬಸ್ ಸ್ಟ್ಯಾಂಡ್ ಐತಲ್ಲ, ಅಲ್ಲಿ ಇದನ್ನು ಮಾಡ್ತೀನಿ. ನಾನು ಏನು ಹೌಸ್ ಕೀಪಿಂಗ್ ಕಾಂಟ್ರಾಕ್ಟ್ ಮಾಡಿಸ್ತೀನಿ. ನೀವು ಒಂದು 15-16 ವರ್ಷ. ತದನಂತರ ಆಮೇಲೆ ಅದರಲ್ಲೇ ಹಣವನ್ನು ಕ್ರೋಢೀಕರಿಸಿ ಮಂತ್ಯನ ಒಂದು ಸ್ವಲ್ಪ ಮನೆ ನಡೆಸ್ಕೊಂಡು ಈ ರಾಜಕಾರಣದಲ್ಲಿ ಬಂತ
ಮತ್ತು ಅದ್ರಾಗ ನಮ್ಮ ಆಂಜನೇಯ ಸಾಹೇಬರು ಸಹ ಒಂದು ಅವರ ಶಾಲೆಗಳು ನೋಡ್ಕೊಂಡು ನಾನು ಅದರಂಗೆ ಹಂಗೆ ಬಂದ್ಕಂತು ಈಗ ಒಂದು ಹಂತಕ್ಕೆ ನಾನು ಸ್ವಲ್ಪ ಸುಧಾರಿಸ್ಕೊಂತ ಬರ್ತದೆ. ಆದರೂ ಕುಟುಂಬ ಬಾಡಿಗೆ ಮನೆಯಲ್ಲೇ ಇರೋದು. ಈಗ ಬಾಡಿಗೆ ಮನೆ ಐತಿ, ಈಗ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ. ಈಗ ಮಾಯಕೊಂಡದಲ್ಲಿ ಇದೆ ಕುಟುಂಬ, ದಾವಣಗೆರೆ. ನಿಮ್ಮವ್ರು ಹೇಳ್ತಾ ಇದ್ರು ಕಾರ್ ಕೂಡ ಇಲ್ಲ. ಹೌದು, ನಿಜನಾ? ಕಾರ್ ಇಲ್ಲ? ಅದು ಒಂದು ಕಾರ್ ಐತಿ. ಅದು ಸೆಕೆಂಡ್ ಹ್ಯಾಂಡ್ ಕಾರ್ ಇದ್ವಿ, ಅದನ್ನೇ ನಾವು ಉಪಯೋಗಿಸೋದು. ಅಲ್ಲ, ಹೆಂಗೆ ಅನ್ಸುತ್ತೆ ಗೊತ್ತಾ ಬಸಂತಪ್ಪ ಅವರೇ, ಒಂದು ಕಡೆಯಲ್ಲಿ ಸಾವಿರಾರು ಕೋಟಿಯ ಒಡೆಯರಾಗಿರೋ ರಾಜಕಾರಣಿಗಳು, ಇನ್ನೊಂದು ಕಡೆಯಲ್ಲಿ ಇವತ್ತಿಗೂ ಬಾಡಿಗೆ ಮನೇಲಿ ವಾಸ ಮಾಡ್ತಿರೋ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಇಟ್ಕೊಂಡಿರೋ ನಿಮ್ಮಂಥ ರಾಜಕಾರಣಿಗಳು. ಇದನ್ನು ನೋಡ್ರಿ, ಸಾವಿರಾರು ಕೋಟಿ ಇದ್ದರೂ ಸಹ ಚುನಾಯಿತ ಪ್ರತಿನಿಧಿ ಆಗ್ಬೋದು. ಸಾಮಾನ್ಯ ಜನರ ಸರ್ವಿಸ್ ಮಾಡಿದರೂ ಚುನಾಯಿತ ಪ್ರತಿನಿಧಿ ಆಗ್ಬೋದು. ಅದಕ್ಕೆ ನಾವು ಉದಾಹರಣೆಗಳು. ಜನ ಎಲ್ಲ ಬರೀ ಹಣದ ಮೇಲೆ ನಾವು ಗೆಲ್ಲಕ್ಕಾಗಲ್ಲ. ಜನರ ಹೃದಯವನ್ನು ಗೆದ್ದ ಮಾತ್ರ ನಾವು ಏನಾದರೂ ಒಂದು ಅಧಿಕಾರ ತಗೋಬೋದು. ಈಗ ಹಂಗಂದ್ರೆ ನಾವು ಈ ಚುನಾವಣೆ ಗೆಲ್ಲೇಬಾರ್ದು. ಈಗ ಸುಮ್ಮನೆ ನಾವು ಅಂತಾರೆ ಮತದಾರರು ಅಷ್ಟು ಆಕತಿ, ಇದಲ್ಲ, ಅದಲ್ಲ, ಸುಳ್ಳು. ನಾವು ಮಾಡ್ತಕ್ಕಂಥ ಮತದಾರನ ದಾರಿ ತಪ್ಪಿಸ್ತದೆ. ನಾವು ಮುಂದೋಗಿ ಅವ್ರಿಗನ್ನ ಅದನ್ನು ಮಾಡ್ತಾವೆ, ಇದು ನಾವು ಅದನ್ನು ಮಾಡ್ತಾವೆ, ಇದು ಮಾಡ್ತಾವೆ ಅಂತ ಹೇಳಿದೆ. ಆದರೆ ಮತದಾರ ಯಾರು ಬಂದು ನೀನು ಅದು ಮಾಡಪ್ಪ, ಇದು ಮಾಡ ಅಂತ ಹೇಳಲ್ಲ. ನೀನೇನು ಸರ್ವಿಸ್ ಮಾಡಿ ನೋಡ್ತಾರೆ ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅಂತದ್ದು ಅದನ್ನು ಗುರುತಿಸ್ತೈತಿ. ಕರೆಕ್ಟ್. ಮತದಾರರು ಭಾಳ ಪ್ರಜ್ಞಾವಂತರು. ನಾವು ಅವರ ನಾಡಿ ಮಿಡಿತಕ್ಕೂ ಮಾಡ್ಕೊಂಡು ಹೋದ ಮಾತ್ರ ಒಬ್ಬ ರಾಜಕಾರಣಿ ಬರಲಿಕ್ಕೆ ಸಾಧ್ಯ. ಎಲ್ಲ ಹಣದಿಂದನೇ ನಾವು ಗೆಲ್ತೇವೆ. ಹಣನೂ ಬೇಕು, ಬೇಡ ಅನ್ನಲ್ಲ. ಆದರೆ ಅದಕ್ಕೊಂದು ಬದುಕೋದಕ್ಕೆ ಬೇಕು. ನಾವು ಜೀವನ ಮಾಡೋಕ್ಕೆ ಏನು ಬೇಕು ಅದಕ್ಕೆ ಮಾಡ್ಕೋಬೇಕು. ಅದನ್ನು ಈ ದಿನಗಳಲ್ಲಿ ಮಾಡ್ಕೊಂಡು ನಾವು ಜೀವನವನ್ನು ನಾವು ಸಾಗಿಸ್ತೇವೆ. ಮತ್ತು ನಾವು ಜನರ ಹಿಂದೆ ಯಾವ ರೀತಿ ಇದ್ವೋ ಅದೇ ರೀತಿ ಕಷ್ಟ ಸುಖಕ್ಕೆ ಸ್ಪಂದಿಸಿ ನಾನು ಕೆಲಸ ಮಾಡ್ತೇನೆ. ನಮ್ಮ ಮತದಾರರಿಗೆ, ನಮ್ಮ ಕ್ಷೇತ್ರ ಜನರಿಗೆ, ಎಲ್ಲ ಎಲ್ಲ ವರ್ಗದ ಬಡವರಿಗೆ ನಾನು ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿ ಕೆಲಸ ಮಾಡೋಕ್ಕೆ, ಒಂದು ಕೆಲಸ ಕಮ್ಮಿ ಆಗ್ಬೋದು, ಕಷ್ಟ ಸುಖಕ್ಕೆ ಅವ್ರಿಗೆ ಇದ್ದೇ ಇರ್ತೇನೆ ಅಂತಕ್ಕಂಥ ಭರವಸೆ ಕೊಡ್ತೇನೆ. ಈಗ ನೀವು ಪೌರ ಕಾರ್ಮಿಕ ಹಿನ್ನೆಲೆ ಇರೋದ್ರಿಂದ, ತಂದೆ ತಾಯಿ ಕೆಲಸ ಮಾಡಿದ್ರಿಂದ ನೀವು ಬಾಲ್ಯದಲ್ಲಿ ಭಾಳಷ್ಟು ನೋಡಿರ್ತೀರಿ. ಅಂದರೆ ಕೆಲವ್ರು ನಾವು ಕೇಳಿದ್ದೀವಿ, ಅವಮಾನ ಆಗಿರುತ್ತೆ ಅವ್ರಿಗೆ, ಅಥವಾ ತುಂಬ ಬೇಸರ ಆಗಿರುತ್ತೆ, ಸಿಗಬೇಕಾದ ಅವಕಾಶಗಳು ಸಿಕ್ಕಿರೋದಿಲ್ಲ. ಇದನ್ನೆಲ್ಲ ಹೇಗೆ ನೆನ್ಪು ಮಾಡ್ಕೊಳ್ತೀರಿ ತಾವು ತಮ್ಮ ಕಷ್ಟದ ಜೀವನವನ್ನು? ಅದು ಭಾಳ ಈಗ ಇತಿಹಾಸ ಅದು ಭಾಳ ದೊಡ್ಡದೈತಿ. ಅದು ಅವಮಾನಗಳು ಆಗಿರೋದು ಹಿಂದೆಲ್ಲ ಭಾಳ ಅನುಭವ ಐತಿ. ಈಗ ಒಂದು ಸ್ವಲ್ಪ ಅದು ಕ್ರಮೇಣ ಬದಲಾವಣೆ ಆಗ್ತಾಯಿದೆ. ಈಗಿನ ನಮಗೆ ಎಲ್ಲರಿಗೆ ಅವಮಾನಕ್ಕಿಂತ ಏನಾದ್ರು ಅವೆಲ್ಲ ತಡಿಬೇಕಂದ್ರೆ ಮೊದಲನೇದಾಗಿ ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣ ಒಂದು ಸಿಕ್ತಂದರೆ ಎಲ್ಲರೂ ಸಹ ಬದಲಾವಣೆ ಆಗ್ತಾರೆ. ಉನ್ನತವಾದ ಶಿಕ್ಷಣ ತಗೊಂಡು, ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ತಗೊಂಡು ಬಂದರೆ ಎಲ್ಲವೂ ಬದಲಾವಣೆ ಆಕೈತಿ. ಎಲ್ಲರೂ ಸಹ ಸಮಾನತೆ ಬರಲಿಕ್ಕೆ ಸಾಧ್ಯ ಆಕೈತಿ. ಅದಕ್ಕೆ ನಮ್ಮ ಈ ಸಮುದಾಯಗಳಿಗೆ ಶಿಕ್ಷಣದ ಅವಶ್ಯಕತೆ ಭಾಳ ಐತಿ. ಒತ್ತು ಅದಕ್ಕೆ ನಾವು ಜಾಸ್ತಿ ಕೊಡ್ಬೇಕಂತ. ಈಗ ಬಾಲ್ಯದಲ್ಲಿ ಏನಾಗುತ್ತೆ, ಕೆಲವು ಘಟನೆಗಳು ನಾವು ಮರೆಯೋಕ್ಕಾಗೋದಿಲ್ಲ. ಅದರದ ಘಟನೆಗಳು ಅಂಬೇಡ್ಕರ್ಗೆ ತಗೊಳ್ಳಿ, ಅವ್ರಿಗೆ ಅನೇಕ ಘಟನೆಗಳಿತ್ತು. ಅದೇ ಅವ್ರನ್ನ ಮುಂದೆ ನಾನು ಇದನ್ನು ಮಾಡಲೇಬೇಕು ಅಂತ ಪ್ರಚೋದನೆ ಮಾಡಿದ್ದು ಮತ್ತು ಅವ್ರಿಗೊಂದು ಗಟ್ಟಿ ನಿರ್ಧಾರ ತಗೊಳ್ಳುವಂತೆ ಮಾಡಿದ್ದು. ಆ ಥರದ್ದು ತಮಗೇನಾದರೂ ಇದೆಯಾ ಬಸಂತಪ್ಪ ಅವರಿಗೆ? ಈ ಥರದ ಘಟನೆ ಇಲ್ಲ, ನಾನು ನನ್ನ ಸಮುದಾಯಕ್ಕೆ ಈ ಥರದ್ದು ಏನಾದರೂ ಮಾಡಬೇಕು, ನನಗೆ ಈ ಥರ ಆಗಿದೆ, ಆ ಥರದ್ದು ಏನಾದರೂ ಘಟನೆಗಳು, ಅನುಭವಗಳು ಇದೆಯಾ ತಮಗೆ? ಅದೇ ಅನುಭವ, ದಿನನಿತ್ಯದ ಅನುಭವಗಳೇ ನಮಗೆ ಆಗಿರೋದು. ಅವನ್ನೆಲ್ಲವನ್ನು ಈಗ ನಾವು ಅದನ್ನು ಬದಿಗಿಟ್ಟು ನಾವು ಮೇಲೆ ಎಲ್ಲ ಸಮುದಾಯದವರು ಯಾವ ರೀತಿ ಮೇಲೆ ಬರ್ತಾರೆ, ಆದರೆ ಯಾವ ಬರಲಿಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬಂದ್ರೆ ನಾವು ಈಗ ಚಿಂತನೆ ಮಾಡಿ ಹಿಂದಿಂದ ಇವ್ರು ಮಾತಾಡಿದ್ರೆ ಈಗ ಉಪಯೋಗ ಬರೋಲ್ಲ. ಈಗ ನಾವು ಇಂದ ಆಗಿರ್ತಕ್ಕಂಥ ತಪ್ಪುಗಳನ್ನು ತಿದ್ಕೊಂಡು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅದಕ್ಕೊಂದೇ ಮಂತ್ರ ಶಿಕ್ಷಣ. ಆ ಶಿಕ್ಷಣ ಒಂದು ಸಿಕ್ತಂದರೆ ಅವ್ರು ಆರ್ಥಿಕವಾಗಿ ಅಥವಾ ಉದ್ಯೋಗದಲ್ಲೂ ಅವ್ರದ್ದೇ ಆದಂಥ ಬಿಸ್ನೆಸ್ನಲ್ಲಿ ಹೋಗಲಿಕ್ಕೆ ಅನುಕೂಲ ಆಕತ್ತೆ. ಈಗ ಎಷ್ಟೋ ಜನ ಆರ್ಥಿಕವಾಗಿ ಭಾಳ ಹಿಂದುಳಿದ್ಬಿಟ್ಟವ್ರು. ಅವ್ರ ಕಾಲ ಬೇಕಂದ್ರೆ ಏನಾದರೂ ಒಂದು ಶಿಕ್ಷಣ ಇತ್ತಂದರೆ ಮಕ್ಕಳು ಮುಂದೆ ಒಂದು ಉನ್ನತ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ನಮ್ಮ ಸಮುದಾಯಗಳಿಗೆ. ಕರೆಕ್ಟ್. ಆದರೂ ನೀವೇನೇ ಶಿಕ್ಷಣ ತಗೊಳ್ಳಿ, ಇವತ್ತಿಗೂ ನೋಡಿ ನಿಮಗೆ ಬಿಸಿ ಊಟವನ್ನು ಈ ಸಮುದಾಯ ಮಾಡ್ತಾರೆ ಅಂದರೆ ಅದನ್ನು ನಾವು ಊಟ ಮಾಡಲ್ಲ ಅಂತಾರೆ ಒಂದಷ್ಟು ಜನ. ಇವತ್ತಿಗೂ ನಿಮಗೆ ಗ್ರಾಮದಿಂದ ಹೊರಗೆ ಹಾಕೋದು ಅಥವಾ ದೇವಸ್ಥಾನಕ್ಕೆ ಹೋದ್ರು ಅಂತ ಅವ್ರು ಹೊಡೆಯೋದು, ಮೊನ್ನೆ ತಾನೇ ನಾವು ನೋಡೋದು ಕೋಲಾರದಲ್ಲಿ ಒಂದು ಘಟನೆ. ಈ ಅಂದರೆ ಸಮಾಜ ಅಲ್ಲೊಂದು ಘಟನೆ ನಡೀತಾ ಇದಾವೆ. ಹೌದು. ಅವನು ಸಹ ಡಿಪಾರ್ಟ್ಮೆಂಟ್ಗಳು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು, ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆಗೇನಾಕತಿ ಬದಲಾವಣೆ ಹಾಕ್ಯಂತ ಹೋಗುತ್ತೆ. ಯಾಕಂದರೆ ಇಂದಿನ ನೀವು 30-50 ವರ್ಷದ್ದು ವ್ಯವಸ್ಥೆ ನೋಡ್ರಿ, ಈಗಿನ ವ್ಯವಸ್ಥೆ ಒಂದು ಸ್ವಲ್ಪ ಕಡಿಮೆ ಹಾಕ್ಯಂತ ಬರ್ತಾಯಿದೆ. ಅದನ್ನು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡೋಕ್ಕಂದ್ರೆ ನಾವು ಸರ್ಕಾರದ ಯೋಜನೆಗಳಲ್ಲಿ ಸ್ವಲ್ಪ ಜಾಗೃತಿ ಮೂಡಿಸ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಆ ಥರ ಎಲ್ಲಿ ನಡೀತಾ ಘಟನೆಗಳು ಅವನ್ನ ಅಲ್ಲಿ ಹೋಗಿ ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅಲ್ಲೂ ಸಹ ಬದಲಾವಣೆ ಆಗ್ತಾಯಿದ್ದವು. ಕೆಲವು ಕಡೆಗೆ ಭಾಳ ಜನ ಬದಲಾವಣೆಯಾಗಿ
ಸಾಮರಸ್ಯವಾಗಿ ಜೀವನ ಮಾಡ್ತಕ್ಕಂಥ ಗ್ರಾಮಗಳು ಇದ್ದಾವೆ, ನೀವು ಹೇಳೋ ಗ್ರಾಮನೂ ಇದ್ದಾವೆ, ಎರಡೂ ಇದ್ದಾವೆ. ಈಗ ಅವು ಅದಾವು ಇವು ಅದಾವು. ಅದನ್ನು ನಾವು ಹೋಗ್ಲಾಡ್ಸ್ಬೇಕಂದ್ರೆ ಸರ್ಕಾರಗಳು ಕೈ ಜೋಡಿಸಿ ಅವ್ರಿಗೆಲ್ಲರೂ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ. ಅಲ್ಲ ಮನುಷ್ಯ ಈಗ ನೋಡಿ ಇಂಥ ಶತಮಾನದಲ್ಲೂ ವಿಜ್ಞಾನವೇ ಮುಖ್ಯವಾಗಿರುವಾಗ ಇವತ್ತು ನೀವು ಜಾತಿ ಮನುಷ್ಯನ ಥರ ನೋಡೋದಿಲ್ಲ, ಬೇರೆ ಥರ ನೋಡ್ತಾರೆ ಅಂದರೆ ಆ ಮನಸ್ಥಿತಿಗೆ ಏನು ಹೇಳಬೇಕು? ಏನು ಹಿಂದಿಂದ ನಡ್ಕೊಂಬಂದ್ಬಿಟ್ಟದಮ್ಮ. ಅದು ಈಗ ಬದಲಾವಣೆ ಮಾಡಲೇಬೇಕು. ಈಗ ಸಂವಿಧಾನಾತ್ಮಕವಾಗಿ ಬದಲಾವಣೆ ಆದೇ ಆಗುತ್ತೆ. ಯಾಕಂದರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕ ಸಂವಿಧಾನದಲ್ಲಿ ಎಷ್ಟೋ ಈಗ ಬದಲಾವಣೆ ಆಗ್ತದವು. ಈಗ ನೀವು ಬಿಹಾರ, ಉತ್ತರ ಪ್ರದೇಶದಲ್ಲಿ ಆಗ್ತಕ್ಕಂಥ ವ್ಯವಸ್ಥೆಗೂ ಇಲ್ಲಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಐತೆ. ಅದರಿಂದ ಇಲ್ಲಿ ಯಾಕಂದರೆ ಶಿಕ್ಷಣದಿಂದ ಒಂದು ಸ್ವಲ್ಪ ನಮ್ಮ ಸಮುದಾಯಗಳೆಲ್ಲ ಮುಂದೆ ಬರ್ತಾ ಇದ್ದಾರೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ್ದಾರೆ. ಹಂಗಾಗಿ ಎಲ್ಲರಲ್ಲಿ ಒಗ್ಗೂಡಿಸ್ಕೊಂಡು ಹೋಗೋದ್ರಿಂದ ಒಂದು ಸ್ವಲ್ಪ ಕಡೆ ಇನ್ನೊಂದು ಕಡೆ ಘಟನೆ ನಡೀತಾ ಇದಾವೆ. ಅದನ್ನು ಸಹ ನಾವು ಸರ್ಕಾರ ಯಾವ ಮಟ್ಟದಲ್ಲಿ ಅದನ್ನು ಗಮನಹರಿಸಿ ಅವನ್ನೆಲ್ಲವನ್ನು ಹತ್ತಿಕ್ತಕ್ಕಂಥ ಕೆಲಸ ಮಾಡೋಕ್ಕೆ ಅದ್ರ ಬಗ್ಗೆ ಸರ್ಕಾರ ಈಗ ಗಮನ ಚಿಂತನೆ ಮಾಡ್ತಾಯಿದೆ. ಇವತ್ತು ನಾವು ಸಹ ಅದೇ ಚಿಂತನೆ ಇವತ್ತು ನಮ್ಮದು ರಾಜ್ಯ ಮಟ್ಟದ ಜಾಗೃತಿ ಸಮಿತಿ SC/ST ಜಾಗೃತಿ ಸಮಿತಿ ಸಭೆ ಇತ್ತು. ಅಲ್ಲಿ ಸಹ ಇದೇ ಚರ್ಚೆ ಮಾಡಿ ಮಾನ್ಯ ನಮ್ಮ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಎಲ್ಲ ಸರ್ಕಾರ ರಾಜ್ಯ ಮಟ್ಟದ ಅಧಿಕಾರಿಗಳು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಇಂಥ ಘಟನೆಗಳು ಎಲ್ಲಿ ನಡೀಬಾರ್ದು, ಎಲ್ಲರಿಗೂ ಸಮಾನತೆಯನ್ನು ಬಯಸ್ತಕ್ಕಂಥದ್ದು ಆಗಬೇಕು. ಮತ್ತು ಆ ಸಮುದಾಯಗಳಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ. ಬಟ್ ಯಾವಾಗಲೂ ಆಳುವ ವರ್ಗ ಮೇಲ್ವರ್ಗದ ಪರನೇ ಇರುತ್ತೆ. ಈಗ ನೀವು ನೋಡಿ ಕಂಬಾಲಪಲ್ಲಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅನಿಸುತ್ತೆ. ಮೈಸೂರು ವಿಚಾರ ಇರ್ಬೋದು, ಅಥವಾ ದಲಿತ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆದರೆ ಅದು ಹೆಚ್ಚಾಗೋದಿಲ್ಲ. ಅಥವಾ ಮೇಲ್ವರ್ಗದ ಯಾವುದಾದ್ರೂ ಒಂದಾದ್ರೂ ಎಲ್ಲವೂ ತಪ್ಪೇ, ಯಾವುದೂ ಆಗಬಾರ್ದು. ಆದರೆ ಹೆಚ್ಚು ಚರ್ಚೆ ಆಗೋದು, ಹೆಚ್ಚು ನ್ಯಾಯ ಒದಗಿಸಿ ಅಂತ ಬರೋದು, ಪ್ರತಿಭಟನೆಗಳು ಎಲ್ಲವೂ ಮೇಲ್ವರ್ಗದ ಮೂಲಕನೇ ಆಗುತ್ತೆ. ಇಲ್ಲಿ ಯಾಕಾಗೋದಿಲ್ಲ? ಮೊನ್ನೆ ತಾನೇ ನೀವು ಇಟ್ಟಿಗೆ ಫ್ಯಾಕ್ಟ್ರಿಲಿ ಹೊಡೆದಿದ್ದು ಕೂಡ ನೋಡಿರ್ತೀರಿ. ಅದು ಮೊನ್ನೆ ನಾವು ಸದನ ಕಮಿಟಿಯಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಹೇಳಿದ್ದೇವೆ. ಅವ್ರಿಗೆ ಪರಿಹಾರ ಕೊಡಬೇಕು, ಅವ್ರಿಗೇನಾದರೂ ಒಂದು ಜಮೀನನ್ನು ಅಥವಾ ಉದ್ಯೋಗ ಕೊಡ್ತಕ್ಕಂಥದ್ದು ಕೆಲಸ. ಅದಕ್ಕೆ ಆಗಲೇ ಆಂಜನೇಯರು ಸಹ ಹೋಗಿ ಭೇಟಿ ಮಾಡಿ ವೈಯಕ್ತಿಕ ಸಹಾಯ ಮಾಡಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದನೇ ಫೋನ್ ಮುಖಾಂತರ ಮಾತಾಡಿಸಿ ಅವ್ರಿಗೆ ಎಲ್ಲ ರೀತಿಯಿಂದ ನಾವು ಸೌಲಭ್ಯ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಮುಖ್ಯಮಂತ್ರಿ ಕೊಟ್ಟಾರ. ಮತ್ತು ನಮ್ಮ MB ಪಟೇಲ್ ಸಾಹೇಬರು ಸಹ ಹೋಗಿ ಅವರಿಗೆಲ್ಲ ಎಲ್ಲಾದರೂ ಒಂದು ಕಡೆಗೆ ಯಾವುದಾದ್ರು ಫ್ಯಾಕ್ಟ್ರಿಗಳಲ್ಲಿ, ಶುಗರ್ ಫ್ಯಾಕ್ಟ್ರಿಯಲ್ಲಿ ನಿಮಗೆಲ್ಲರೂ ನೌಕರಿ ಕೊಡಿಸ್ತಾನೆ ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಆದಾಗ ಮಾತ್ರ ನಾವು ಇದು ಬದಲಾವಣೆ ಆಕತ್ತೀವಿ. ಇದು ಮತ್ತಿನ್ನೊಂದು ಏನಂದರೆ, ಯಾವುದು ಈ ನಮ್ಮ ಲೇಬರ್ ಇಲಾಖೆಯವರು ಸಹ ಇಂಥ ಎಲ್ಲೆಲ್ಲಿ ಈ ಥರ ಸಣ್ಣ ಸಣ್ಣ ಗುಣಿ ಕೈಗಾರಿಕೆಗಳು ನಡೀತಾ ಇದ್ದಾವೆ ಅಲ್ಲಿ ಹೋಗಿ ನಮ್ಮ ಇವರ ಕಷ್ಟ ಸುಖಗಳನ್ನ ಕೇಳ್ತಕ್ಕಂಥದ್ದು ತಿಂಗಳಿಗೆ ಒಂದು ಸರಿನಾದರೂ ಹೋಗಿ ಅವರ ಏನು ಸಾಧಕ ಬಾಧಕ ಕೇಳೋಂಥ ಕೆಲಸವನ್ನು ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮಾಡಿದರೆ ಇಂಥ ಘಟನೆ ಆಗದಂಗೆ ಹತೋಟಿ ತರ್ಬೋದು. ಮತ್ತು ಆ ಮಾಲೀಕರ ಒಂದು ಸಭೆಯನ್ನು ಸಹ ಆಗಿಂದಾಗೆ ಮಾಡ್ತಾ ಇರ್ಬೇಕು. ಆ ಭಾಗದಲ್ಲಿ, ಆ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಫ್ಯಾಕ್ಟ್ರಿ ಮಾಲೀಕರ ಒಂದು ಮೀಟಿಂಗ್ ಮಾಡಿಬಿಟ್ಟು, ನೀವು ಕಾರ್ಮಿಕರನ್ನ ಯಾವ ರೀತಿ ನಡೆಸ್ಕೊಳ್ತೀರ, ಲೇಬರ್ ಆಕ್ಟ್ ಪ್ರಕಾರ ಕೊಡ್ತಾ ಇದ್ದೀರಲ್ಲ, ಅವ್ರಿಗೇನು ಅವ್ರ ಮಕ್ಕಳಿಗೇನಾದರೂ ಎಲ್ಲ ESIPF ಕಟ್ತಾ ಇದ್ದೀರಲ್ಲೋ, ಅವ್ರಿಗೆ ESIPF ಕಟ್ಟಿದ್ರೆ ತಾವು ಏನೋ ಒಂದು ಆರೋಗ್ಯಕ್ಕೆ ತೊಂದರೆ ಆದರೆ ESIಯಿಂದ ಹೋಗಿ ಫ್ರೀ ಟ್ರೀಟ್ಮೆಂಟ್ ಆರೋಗ್ಯದ. ಇದನ್ನು ಯಾರು ಮಾಡಬೇಕು ಬಸಂತ ಅವರೇ? ಇಲಾಖೆ ಮಾಡಬೇಕು. ಬಟ್ ಮಾಡ್ತೀರಿ, ನೀವೇ ಹೇಳ್ದಂಗೆ ಎಷ್ಟೋ ಕಡೆಯಲ್ಲಿ ಅವರಿಗೆ ಈ ಥರದೊಂದು ಆ್ಯಕ್ಟ್ ಇದೆ ಅಂತಲೇ ಗೊತ್ತಿಲ್ಲ. ಅದೇ ಗೊತ್ತಿಲ್ಲ. ಅದನ್ನು ಗೊತ್ತಿರೋಂಗೆ ಮಾಡಬೇಕು. ಇವರು ಮೊದಲೇ ಫ್ಯಾಕ್ಟ್ರಿ ಕೊಡಬೇಕಾದ್ರೆ, ಅನುಮತಿ ಕೊಡಬೇಕಾದ್ರೆ ಅವಾಗೆಲ್ಲ ಇಷ್ಟು ಜನರ ಮೇಲೆ 50 ಜನ 25 ಜನರ ಮೇಲೆ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದರೆ ಈ ಲೇಬರ್ ಆ್ಯಕ್ಟನ್ನು ನೀವು ಅಳವಡಿಸ್ಕೋಬೇಕು ಅಂತಕ್ಕಂಥ ಒಂದು ಕಾಯ್ದೆ ಐತಿ. ಆ ಕಾಯ್ದೆಯನ್ನು ಇವ್ರು ನಿರಂತರವಾಗಿ ಮಾಡ್ತಾ ಇರೋದ್ರ ಬಗ್ಗೆ ಇವರು ಪರಿಶೀಲನೆ ಮಾಡೋದು. ಅದು ಬುಕ್ದಲ್ಲಿ ಬರೀ ಹಾಜರಿ ಬುಕ್ದಲ್ಲಿ ಮಾತ್ರ ಇರಬಾರ್ದು. ಅದು ನಿರಂತರವಾಗಿ ಕೂಲಿ ಕಾರ್ಮಿಕರಿಗೆ ಕೊಡ್ತಾ ಇದ್ರಲ್ಲ ಬಗ್ಗೆ ಇವರು ಅನಿರೀಕ್ಷಿತ ಭೇಟಿ ನೀಡಿ ಅವ್ರ ಮಾಹಿತಿ ತಗೋಬೇಕು. ಆಗ ಏನಾದರೂ ಮಾಡಿ ಕಾರ್ಮಿಕರ ಅನ್ಯಾಯ ಆಗೋದನ್ನು ಹೋಗಿ ಮಾಲೀಕರಿಂದ ಕೊಡಿಸ್ಬೋದು. ಇವ್ರು ಯಾರು ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳೋದಂಥ ಸಂದರ್ಭದಲ್ಲಿ ಇಂಥ ಘಟನೆ ಅಲ್ಲ, ಅದು ಶಾಸಕರ ಜವಾಬ್ದಾರಿ. ಈಗ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಫ್ಯಾಕ್ಟ್ರಿಗಳಿದೆ, ಯಾವ ರೀತಿ ಇದೆ ಅನ್ನೋದು ಒಬ್ಬೊಬ್ಬ ಶಾಸಕರಿಗೂ ಖಂಡಿತ ಗೊತ್ತಿರುತ್ತೆ. ಈ ಕೊಡಗಿನಲ್ಲಿ ಮೊನ್ನೆ ತಾನೇ ನೋಡಿದ್ವಿ ನಾವು, ಗಂಡ ಹೆಂಡತಿಯನ್ನು ಯಾವುದೋ ತೋಟಕ್ಕೆ ಹೋದಾಗ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಅಲ್ಲಿ ಇನ್ನೂ ಕೂಡ ಸಾಲು ಮನೆ ಪದ್ಧತಿ ಇದೆ, ಜೀತ ಪದ್ಧತಿ ರೀತಿಯಲ್ಲಿ ಅಲ್ಲಿ ಜನನ್ನ ಕೆಲಸ ಅಂದ್ರೆ ನಿಮ್ಗೆ ಅಲ್ಲಿ ಶಾಸಕರಿಗೆ ಗೊತ್ತಿಲ್ವಾ ಈ ಥರದ್ದಿದೆ? ಅದು ಅವರು ಮನವರಿಕೆ ನಮ್ಮ ಗ್ರಹಿಸ್ಕೊಂಡು ಇರ್ಬೇಕು. ನಮ್ಮ ಜನಪ್ರತಿನಿಧಿಗಳು ಇಲ್ಲಿ ಏನೇನು ನಡೀತಾವೆ ಅನ್ನೋದು ಬಗ್ಗೆ. ಈ ನಮ್ಮಲ್ಲಿ ಏನಾದರೂ ಅಂತ ಇತ್ತು ನಾವು ಸಂಬಂಧಪಟ್ಟಂಥ ಈ ನಮ್ಮಲ್ಲಿರ್ತಕ್ಕಂಥ 2-3 ಫ್ಯಾಕ್ಟ್ರಿ ಕೇಳಿದ್ವಿ. ಅದು ಅವರೆಲ್ಲ ಕೊಡ್ತಾಯಿದ್ರು. ಅಲ್ಲಿ ಒಂದು ಆರಾಧ್ಯ ಫ್ಯಾಕ್ಟ್ರಿ ಅಂತ ಐತಿ, ಅವ್ರಿಗೆಲ್ಲ ESIPF ಕೊಡ್ತಾರೆ. ಏನಾದರೂ ಸಣ್ಣ ಪುಟ್ಟ ನಾವು ಹೋಗಿ ಅವ್ರು ಸ್ಪಂದಿಸ್ತೇವೆ. ಆ ಮಾಲೀಕರ ಹತ್ರ ಕುಂತ್ಕೊಂಡು ಇವ್ರಿಗೆ ಮಾಡಪ್ಪ ಅಂತಂದು ಹೇಳಿ ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ಸಾಮರಸ್ಯ ಮೂಡಿಸ್ಬೇಕಂತ ಕೆಲಸ ಮಾಡಬೇಕು. ಮತ್ತು ಅದ್ರ ಜೊತೆಗೆ
ನಮ್ಮ ಕಾನೂನು ನೀವು ಹೇಳಿದಂಗೆ ಲೇಬರ್ ಆ್ಯಕ್ಟ್ ಕಾನೂನುಗಳನ್ನು ಅವ್ರಿಗೆ ಗಮನಕ್ಕೆ ತರೋಂತ ಆಗಬೇಕು. ಮತ್ತು ಅಲ್ಲಿ ಹೋಗಿ ಒಂದು ಸಭೆ ಮಾಡಬೇಕು. ನಮ್ಮ ಲೇಬರ್ ಆ್ಯಕ್ಟ್ ಹಿಂಗಿದೆ, ನಿಮಗೆ ಸವಲತ್ತು ಬರ್ತೈತಿ, ಏನು ಸರ್ಕಾರದಿಂದ ಇಷ್ಟು ಸವಲತ್ತು ಬರ್ತೈತಿ, ಒಬ್ಬ ಮಾಲೀಕನಿಂದ ಎಷ್ಟು ಸವಲತ್ತು ಬರ್ತೈತಿ, ಇದನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು ಅಂತಂದು ಅದು ಮಾಹಿತಿ. ಲೇಬರ್ ಆ್ಯಕ್ಟ್ರಿಗೆ ಹೋದ್ರೆ ಏನೂ ಗೊತ್ತಿಲ್ಲ. ಕೂಲಿ ಕಾರ್ಮಿಕರಿಗೆ ಲೇಬರ್ ಆ್ಯಕ್ಟ್ ಏನೇ ಐತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕರೆಕ್ಟ್. ಅಲ್ಲ, ಒಂದು ಕಾರ್ಯಾಂಗ ತಲುಪಿಸ್ಬೇಕು ಜನರಿಗೆ, ಇಲ್ಲ ಅಂದರೆ ಶಾಸಕಾಂಗ. ಜನ ಇರೋದೇ ಅಂದರೆ ಶಾಸಕರುಗಳು ಇರೋದೇ ಜನರಿಗೆ ಸ್ಪಂದಿಸೋಕೆ. ಮತ್ತು ಅಮ್ಮಮ್ಮ ಅಂದರೆ ನೀವು ಎಷ್ಟೊಂದು 2-3 ಲಕ್ಷ ಜನರನ್ನು ಒಂದು ಕಾನ್ಸ್ಟಿಟ್ಯೂನ್ಸಿಲಿ ನೀವು ಕವರ್ ಮಾಡ್ಬೋದು. ನಮ್ಮಲ್ಲಿ ಇರ್ತಕ್ಕಂಥ ನೀವು ಅಂದಂಗೆ ಎಲ್ಲೆಲ್ಲಿ ನಮ್ಮಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಫ್ಯಾಕ್ಟ್ರಿಗಳು ಇರ್ಬೋದು, ಗುಣಿ ಕೈಗಾರಿಕೆಗಳು ಇರ್ಬೋದು, ಅಲ್ಲೆಲ್ಲಿ ಹೋಗಿ ಸ್ವಲ್ಪನಾದ್ರೂ ನಾವು ವಿಸಿಟ್ ಮಾಡಬೇಕು. ಹೌದು. ಸುಮ್ಮನೆ ಅನಿರೀಕ್ಷಿತವಾಗಿ ಒಂದು ವಿಸಿಟ್ ಮಾಡಿ ನಿಮ್ಮ ಅಲ್ಲಿ ಸಾಧಕ ಬಾಧಕ ತಿಳ್ಕೊಂಬಂದ್ರೆ ಎಷ್ಟೋ ನಮ್ಮ ಗಮನಕ್ಕೆ ಬಂದಾಗ ಹೋಗಿ ಅಧಿಕಾರಿ ಹೇಳಬಹುದು. ಕರೆಕ್ಟ್. ಆ ಥರದ್ದು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಮತ್ತೆ ಮೊನ್ನೆ ಕೋಳಿ ಫಾರಮ್ಗೆ ಹೋಗಿದ್ವಿ. ಕೋಳಿ ಫಾರಮಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಹೇಳಿದ್ವಿ, ಮತ್ತು ಸ್ವಚ್ಛತೆ ಕಾಪಾಡೋದ್ರ ಬಗ್ಗೆ ಹೇಳಿದ್ವಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲೆಲ್ಲಿ ನಮಗೆ ಕಾರ್ಮಿಕರು ಕೆಲಸ ಮಾಡೋಂಥ ಇರ್ತಾವೋ, ನಮ್ಮ ಪರಿಸರಕ್ಕೆ ಪರಿಸರಕ್ಕೆ ಧಕ್ಕೆ ಆಗಂತ ಇರ್ತಾವಂತಕ್ಕೆ ಹೋಗಿ ನಾವು ಜಾಗೃತಿ ಮೂಡಿಸೋಂಥ ಕೆಲಸ ಮಾಡಬೇಕು. ಡ್ಯಾನ್ ಬಸಂತಪ್ಪ ಅವರೇ, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು, ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ, ನಿಮಗೆ ಧನ್ಯವಾದಗಳು. ಆತ್ಮೀಯರೇ, ಇದಾಗಿತ್ತು ವಾರ್ತಾ ಭಾರತೀಯ ಈಗಿನ ವಿಶೇಷ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.